ಹರೇ ರಾಮ. ತಸ್ಯೈ ದಿಶೆ ಸತತಮಂಜಲಿರೇಷ ನಿತ್ಯಂ ಪ್ರಕ್ಷಿಪ್ಯತೆ ಮುಖರಿತಾಲಯುತ ಪ್ರಸೂನೈಃ ಜಾಗರ್ತಿ ಯತ್ರ ಭಗವಾನ್ ಗುರುಚಕ್ರವರ್ತಿ ಸೃಷ್ಟಿಸ್ಥಿತಿ ಪ್ರಲಯ ನಾಟಕ ನಿತ್ಯ ಸಾಕ್ಷಿ. ಗುರುವ ಧ್ಯಾನಿಸುವೆ, ಗುರುವ ಭಾವಿಸುವೆ, ಗುರುವ ಪೂಜಿಸುವೆ, ಗುರುವೇ ಪೊರೆ ಸತತ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. गावो में पुरतः सन्तु, गावो में सन्तु पृष्ठतः, गावो में हृदये नित्यं, गवां मध्ये वसाम्यहम्. ಮೊದಲು ನಾವೆಲ್ಲ ಒಮ್ಮನಸ್ಸಿನಲ್ಲಿ ಗುರುವಿನ ಸ್ಮರಣೆಯನ್ನು ಮಾಡೋಣ. ಗುರುವಿನ ಆರಾಧನೆ ನಡೆದ ಮಹಾ ಪರ್ವಕಾಲ ಇದು. ಗುರುತತ್ವ ತುಂಬ ಶ್ರೇಷ್ಠವಾಗಿರುವಂಥದ್ದು. ಜೀವನ ಮುನ್ನಡೆಯಬೇಕು ಅಂದರೆ ಮುಂದೆ ದಾರಿ ತೋರಬೇಕು, ಅದು ಗುರುಕರುಣೆಯಿಂದ. ಗುರುಕರುಣೆಯ ಚಿಹ್ನೆ ಏನು ಅಂದರೆ ನಮಗೆ ಮುಂದೆ ದಾರಿ ತೋರುವಂಥದ್ದು ಮತ್ತು ಸರಿದಾರಿ ತೋರುವಂಥದ್ದು. ಯಾರಾದರೂ ತಪ್ಪು ದಾರಿ ಹಿಡಿದ ಅಂದರೆ ಅವನಿಗೆ ಗುರು ಅನುಗ್ರಹದ ಕೊರತೆ ಆಯಿತು ಅಂತ ಅರ್ಥ. ಅದಕ್ಕೆ ಯಾರಾದರೂ ಒಬ್ಬನಿಗೆ ಮುಂದೆ ದಾರಿಯೇ ಕಾಣಲಿಲ್ಲ ಅಂದರೆ ಗುರುಕೃಪೆ ನಷ್ಟ ಆಯಿತು ಅಂತಲೇ ಅರ್ಥ. ಅದಕ್ಕೆ ಹಾಗಾಗಿ ಬದುಕಿನಲ್ಲಿ ಕ್ಷಣ ಕ್ಷಣ ಹೆಜ್ಜೆ ಹೆಜ್ಜೆ ನಾವು ಮುಂದಿಡಬೇಕು ಅಂದರೂ ಕೂಡ ಮೂಲ ಬೇಕಾಗಿರುವಂಥದ್ದು ಗುರುಕೃಪೆ. ಇಂದು ಅದಕ್ಕೊಂದು ಸಂದರ್ಭ, ಒಂದು ಮಹಾ ಸನ್ನಿವೇಶ. ಹಾಗಾಗಿ ಮೊಟ್ಟ ಮೊದಲು ಗುರುವಿನ ಸ್ಮರಣೆಯನ್ನು ನಾವು ಮಾಡೋಣ. ಹಾಗೆ ಗೋವುಗಳು, ಇದು ಗೋವುಗಳದ್ದೇ ಸ್ಥಾನ. ನಾವು ನೀವು ಆಶ್ರಯ ಪಡ್ಕೊಂಡವರು ಇಲ್ಲಿ ಬಂದು ಈಗ ಸದ್ಯ ಈ ಕಾರ್ಯಕ್ರಮದ ಸಲುವಾಗಿ ನಾವು ನೀವು ಬಂದವರು. ಗೋಮಾತೆಯ ಆಶೀರ್ವಾದ ಕೊಡಬೇಕು. ಯಾಕೆಂದರೆ ಅದು ನಡೆದಾಡುವ ದೇವಸ್ಥಾನ, ಸಮಸ್ತ ದೇವತೆಗಳ ಆವಾಸ ಭೂಮಿ ಅದು. ಸ್ವಲ್ಪ ನಿಮಗೆ ಅನನುಕೂಲ ಆಗಿರ್ಬೋದು, ಯಾಕೆಂದರೆ ಇದು ಈ ಕಾರ್ಯಕ್ರಮ ಆ ಕಡೆಗೆ ನಿಶ್ಚಯ ಆಗಿತ್ತು. ಸುಸಜ್ಜಿತವಾಗಿರ್ತಕ್ಕಂಥ ಭವನದಲ್ಲಿ ಆರಾಧನೆ ನಿಶ್ಚಯ ಆಗಿತ್ತು. ಅದಕ್ಕೆ ಬೇಕಾದ ಸಿದ್ಧತೆಗಳನ್ನೆಲ್ಲ ಮಾಡಿದ್ರು ಅಲ್ಲಿ. ಆದರೆ ನಾವು ಇಲ್ಲಿ ಆಗಬೇಕು ಅಂತ ಆಗ್ರಹ ಮಾಡಿದ್ರಿಂದ, ಆರಾಧನೆ ಇಲ್ಲಿ ಗೋ ಸನ್ನಿಧಿಯಲ್ಲಿ ನಡಿಬೇಕು ಅಂತ ಆಗ್ರಹ ಮಾಡಿದ್ರಿಂದ ಇದ್ದಕ್ಕಿದ್ದಂತೆ ಅಲ್ಲಿಂದ ಇಲ್ಲಿಗೆ ಬರಬೇಕಾದ ಪ್ರಮೇಯ ಬಂತು. ಹಾಗಾಗಿ ಇದು ಹೇಗಿದೆಯೋ ಹಾಗೆ ನಾವೆಲ್ಲ ಇದಕ್ಕೆ ಹೊಂದ್ಕೊಳ್ಬೇಕಾಗಿರುವಂಥ ಸಂದರ್ಭ, ಪ್ರಮೇಯ. ಗೋವುಗಳ ಸನ್ನಿಧಿ ಇಲ್ಲಿ ನಮ್ಮನ್ನೇ ಒಂದು ಮಾತನ್ನು ನಿನ್ನೆ ಬಹುಶಃ ನಿನ್ನೆ ಅಲ್ಲ ಮೊನ್ನೆ ಒಂದು ಮಾತನ್ನು ಹೇಳಿದ್ವು, ಸರಳತೆಯ ವೈಭವ. ಗುರು ಸನ್ನಿಧಿಯಲ್ಲಿ ಸರಳತೆಯ ವೈಭವ. ಅಲ್ಲಿ ಕಿರೀಟ ವಿಶೇಷ ಅಲ್ಲ, ಪಾದುಕೆ ವಿಶೇಷ ಅಲ್ಲಿ. ಒಬ್ಬ ಚಕ್ರವರ್ತಿ ಆದರೂ ಕೂಡ ಅವನು ಎಷ್ಟು ದೊಡ್ಡ ಮುತ್ತಿನ ಕಿರೀಟವನ್ನು ಹೊತ್ತೋದಂದ್ರೂ ಕೂಡ ಅದನ್ನು ತೆಗೆದು ಪಕ್ಕಕ್ಕಿಟ್ಟು ಗುರುವಿನ ಕಾಲಿಗೆ ಬಿಡಬೇಕು ಅವನು, ಅದೇ ವಿಶೇಷ ಅಲ್ಲಿ. ಹಾಗೆ ಗೋ ಸನ್ನಿಧಿಯು ಇಲ್ಲಿಯೂ ಕೂಡ ಸರಳತೆಯ ವಿಶೇಷ. ನೀವು ಯಾವುದಾದ್ರೂ ಗೋವು ಅಲಂಕಾರ ಮಾಡ್ಕೊಂಡಿದ್ದನ್ನು ನೋಡಿದ್ದೀರಾ ಅಂತ? ನಾವು ಮಾಡೋದು ಬೇರೆ, ತಾನಾಗಿ ಗೋವು ಅಲಂಕಾರ ಮಾಡ್ಕೊಳ್ಳೋದು ನೋಡಿದ್ದೀರಾ ನೀವೆಲ್ಲ ಕನ್ನಡಿಯ ಮುಂದೆ ಸಮಯ ಕಳೀತೀರಿ. ನೀವು ಹ್ಞೂ ಅಂದರು ಸತ್ಯ ವಿಷಯ ಅದು ಅಂತ ಒಂದು ಸ್ವಲ್ಪ ಹೊತ್ತಾದ್ರೂ ಕನ್ನಡಿಯ ಮುಂದೆ ಕಳೀತೀರಿ. ಆದರೆ ಗೋವುಗಳು ಕನ್ನಡಿಯ ಮುಂದೆ ನಿಂತ್ಕೊಳ್ತಾವ. ಅವೇನು
ಒಳ್ಳೆ ಸೀರೆಯನ್ನು ಬಟ್ಟೆಯನ್ನು ಉಟ್ಕೊಳ್ತಾವ, ಅವೇನು ಹುಬ್ಬನ್ನು ಕಣ್ಣನ್ನು ತಿದ್ದಿ ಮಾಡ್ಕೊಳ್ತಾವ, ಏನಿಲ್ಲ ನೋಡಿ ಅಂತ. ಆದರೆ ಅವಕ್ಕಿರುವ ಸೌಂದರ್ಯ ನಮಗಿಲ್ಲ. ಗೋವಿಗಿರುವಂಥ ಶೋಭೆ ಇದೆಯಲ್ಲ, ಆ ಶೋಭೆ ಮನುಷ್ಯನಿಗಿಲ್ಲ ಅಂತ. ಯಾಕೆಂದರೆ ಸರಳತೆಯೇ ವೈಭವ ಅಲ್ಲಿ, ನಿರಾಡಂಬರ ಸೌಂದರ್ಯ ಅದು. ಯಾವ ಆಡಂಬರವೂ ಇಲ್ಲ, ಯಾವ ಕೃತ್ರಿಮತೆಯೂ ಇಲ್ಲ, ಇರುವುದೇ ಸುಂದರವಾಗಿ ಅಂತ. ಮನುಷ್ಯನು ಕೂಡ ಇದ್ದ ಹಾಗೆ ಇದ್ದರೆ ಹಾಗೆ ಹೋದವನು. ಆದರೆ ಬಹಳ ಕೃತ್ರಿಮ ಜೀವನಕ್ಕೆ ಮನುಷ್ಯ ತನ್ನ ಮನಸ್ಸನ್ನು ಕೊಡ್ತಾನೆ. ನಾವು ಒಂದು ಸಾರಿ ನಮ್ಮ ಜೀವನವನ್ನು ಅವಲೋಕನ ಮಾಡಿದರೆ ಅಲ್ಲಿ ಸಹಜ ಎಷ್ಟು, ಕೃತ್ರಿಮ ಎಷ್ಟು ಅಂದರೆ ಕೃತ್ರಿಮ 99, ಸಹಜ 1. ಎಷ್ಟು ನಮ್ಮ ಬದುಕು ಕೃತ್ರಿಮ ಆಗಿ ಹೋಗಿದೆ ಅಂದರೆ ನಮ್ಮೊಳಗೆ ನಾವೇ ಕಮ್ಮಿ ಆಗಿಬಿಟ್ಟಿದ್ದೇವೆ, ಉಳಿದ ಸಂಗತಿಗಳೇ ಜಾಸ್ತಿ ಆಗಿದೆ. ನಮ್ಮನ್ನು ನಾವು ಹೊಸ ರೀತಿ ಮಾಡಿ ತೋರಿಸ್ಕೊಳ್ಳುವಂಥದ್ದು ಸಮಾಜಕ್ಕೆ. ನಾವಿಲ್ಲ ಹಾಗೆ ನಿಜವಾಗಿಯೂ, ಅದು ನಮಗೆ ಗೊತ್ತಿದೆ ಚೆನ್ನಾಗಿ. ಆದರೆ ನಮಗೆ ನಾವು ಬೇರೊಂದು ಆಕಾರವನ್ನು ಕೊಟ್ಟು ಸಮಾಜಕ್ಕೆ ತೋರಿಸ್ಕೊಳ್ಳುವಂಥದ್ದು ಸತ್ಯ ಅಲ್ಲ, ಅದು ಮಿಥ್ಯೆ. ಇದು ಮನುಷ್ಯ. ಆದರೆ ಗೋವುಗಳು ಹಾಗಲ್ಲ. ಗೋವುಗಳು ನೈಸರ್ಗಿಕ ಸೌಂದರ್ಯವನ್ನು ಅವು ಹೊಂದಿವೆ, ಸರಳತೆಯ ಸೌಂದರ್ಯ ಅವುಗಳಿದ್ದು. ಇಲ್ಲೇ ಒಂದು ತಾಯಿ ಇದೆ, ಈ ಕೊನೆಯಲ್ಲಿ ಇಲ್ಲಿ ಹತ್ತಿರದಲ್ಲಿ ಒಂದು ಗೋವಿದೆ. ಅಲ್ಲಿ 3 ಕರುಗಳು ಆ ಗೋವಿನ ಹಾಲು ಕುಡಿತವೆ. ನಾವು ಮೊನ್ನೆಯಿಂದ ಇಲ್ಲಿ ಅನುಷ್ಠಾನ ಮಾಡ್ತಾ ಇದ್ದೇವೆ, ನಿತ್ಯ ನೋಡ್ತಾ ಇದ್ದೇವೆ ದೃಶ್ಯವನ್ನು. 3 ಕರುಗಳು, ಅದರದ್ದೊಂದು, ಇನ್ನೆರಡು ತಾಯಿ ಇಲ್ಲದ ಅಥವಾ ತಾಯಿಗೆ ಹಾಲು ಇಲ್ಲದ ಅಂತ, ಆ ರೀತಿಯ ಪಾಪ ಅವುಗಳಿಗೆ ಅನುಕೂಲ ಇಲ್ಲ ಅಂಥದ್ದು 2 ಕರುಗಳು. ಅದಕ್ಕೆ ಏನು ಭೇದ ಇಲ್ಲ, ತನ್ನ ಕರು ಅಥವಾ ಇನ್ನೊಂದು ಹಸುವಿನ ಕರು ಎನ್ನುವ ಭೇದ ಇಲ್ಲದೆ ಇದ್ದಷ್ಟು ಹಾಲನ್ನು 3ಕ್ಕೂ ಕೊಡ್ತದೆ. ಅವು ಪಾಪ ಇಲ್ಲೇ ಇದ್ದು ದಿನ ಇಡೀ ಪೀಡಿಸ್ತೇವೆ ಆ ತಾಯಿಯನ್ನು. ಅದ್ರದ್ದು ಒಂದು ಚೂರು ಬೇಸರ ಮಾಡ್ಕೊಡದೆ ಹಾಲು ಕೊಡ್ತಿದೆ ಆ 3ಕ್ಕೂ ಕೂಡ. ನಮಗೆ ಎಷ್ಟು ಜನರಿಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಕರುಗಳು ಹಾಲು ಕುಡಿಯುವಾಗ ಕೆಚ್ಚಲಿಗೆ ಗುದ್ದುವ ಅಭ್ಯಾಸ ಇಟ್ಕೊಂಡಿರ್ತೇವೆ. ಕೆಚ್ಚಲಿಗೆ ಗುದ್ದುತ್ತಾ ಇರ್ತೇವೆ ಆಗಾಗ ಹಾಲು ಎಳಿಬೇಕು ಅನ್ನೋ ಕಾರಣಕ್ಕೆ. ಅವು ತಮ್ಮ ತಲೆಯಿಂದ ಮುಖದಿಂದ ಕೆಚ್ಚಲನ್ನು ಗುದ್ದುತ್ತಾ ಇರ್ತವೆ. 3 ಕರುಗಳು ಗುದ್ದುತ್ತಾ ಇದ್ದರೆ ಅದ್ರ ಕೆಚ್ಚಲಿಗೆ ಹೇಗಿರ್ಬೋದು ಆಲೋಚನೆ ಮಾಡಿ ನೀವು ಅಂತ. ಆದರೆ ಅದು ಕಾಲು ಎತ್ತದೆ, ಪ್ರೀತಿಯಿಂದ ಹಾಲು ಕೊಡ್ತದೆ ಅಂತ. ನಾವು ಕಲಿಯುವಂಥದ್ದು ತುಂಬ ಇರ್ತದೆ ಅಲ್ಲಿ ಅಂತ. ನಾವು ಹೀಗಿರ್ತೇವ ಅಂತ ಅಂದರೆ ಹೀಗಿಲ್ಲ ಅಂತ. ತಂದೆ ಮಕ್ಕಳಲ್ಲೇ ಹಸು ಏನು ಕಾಣ್ತೇವೆ ನಾವು ಎಷ್ಟೋ ಬಾರಿ. ಹೀಗಿರುವಾಗ ತನ್ನದಲ್ಲದ ಕರುವಿಗೆ ತನ್ನದು ಎಂಬ ಭಾವನೆಯಿಂದ ಅದು ಹಾಲು ಕೊಟ್ಟು ಬೆಳೆಸೋದನ್ನು ನೋಡಿ ಅಂತ. ಹಾಗೆ ಅಂಥ ಒಂದು ಗೋಸನ್ನಿಧಿಯಲ್ಲಿ ಸರಳತೆಯೇ ವೈಭವವಾಗಿ ಈ ಕಾರ್ಯಕ್ರಮ ನೆರವೇರ್ತಾ ಇರುವಂಥದ್ದು. ನಮ್ಮ ಕೃಷ್ಣ ಭಟ್ರಿಗೆ ಬೇರೆ ಏನಿರಲಿಲ್ಲ, ಆದ್ರೆ ಒಂದು ಸ್ವಲ್ಪ ಅಲಂಕಾರ ಮಾಡ್ತಿದ್ದೆ ಇಲ್ಲಿ. ಒಂಚೂರು ಮೊದಲು ಗೊತ್ತಾಗಿದ್ದರೆ ಶೃಂಗಾರ ಆದರೂ ಮಾಡ್ತಿದ್ದೆ ಅಂತ. ಆದರೆ ದೈವೇಚ್ಛೆ ಹೇಗಿದೆ ಅಂದರೆ ಅದು ಯಾವುದಕ್ಕೂ ಅವಕಾಶ ಇಲ್ಲ. ಈ ಮಾವಿನ ತೋರಣ, ಒಂದು ಸುತ್ತು ಹೂವಿನ ದಂಡೆ ಬಿಟ್ಟರೆ ಬೇರೆ ಏನಿಲ್ಲ. ಇಷ್ಟೇ ಅಲಂಕಾರದಲ್ಲಿ ಆರಾಧನೆ ಈ ಬಾರಿ ನಡೆದಿರುವಂಥದ್ದು. ಆದರೆ ಅದು ಯಥೋಚಿತವಾಗಿ ನಡೆದಿದೆ ಅಂತ. ಯಾಕೆಂದರೆ ವೈದಿಕೋತ್ತಮರ ಸಮೂಹ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದೆ. ಇವತ್ತು ನೀವು ಏನು ವಿಪ್ರ ವೃಂದವನ್ನು ಕಂಡಿದ್ದೀರಿ, ಇವರೇನು ಸುಲಭದಲ್ಲಿ ಸಿಕ್ಕುವರಲ್ಲ. ಇದು ಗುರುಮಠಕ್ಕಾಗಿ ಗುರುಪೀಠದ ಆದೇಶ ಅನ್ನೋ ಕಾರಣಕ್ಕೆ ಇಷ್ಟು ದೂರ ಬಂದಿದ್ದಾರೆ ಅವರೆಲ್ಲರೂ ಕೂಡ. ಆದರೆ ಅವರು ಸುಲಭಕ್ಕೆ ಸಿಗುವವರಲ್ಲ. 4 ವೇದಗಳು, ಅದರಲ್ಲಿ ಕೃಷ್ಣ ಯಜುರ್ವೇದದ 2 ಶಾಖೆಗಳು, ಶುಕ್ಲ ಯಜುರ್ವೇದ, ಕೃಷ್ಣ ಯಜುರ್ವೇದ, ಇಷ್ಟೂ ಇದ್ದು ಇವತ್ತು ಈ ಆರಾಧನೆ ನೆರವೇರಿರ್ತಕ್ಕಂಥದ್ದು ಅಂತ. ನಮಗೆಲ್ಲ ವೇದ ಅಂದರೆ ಏನು ಅಂತಲೇ ಮರ್ತು ಹೋಗಿರೋ ಕಾಲ ಅದು. ವೇದ ಗೊತ್ತಿಲ್ಲ ಅಂತ, ಅದರ ದಾವೆ ಗೊತ್ತಿದೆ ಅಂತ. ಅವರು ಗೋಕರ್ಣದಲ್ಲಿ ಒಬ್ಬರು ಹಳಬರು ಈ ಮಾತನ್ನು ಹೇಳ್ತಾ ಇದ್ರು ಅಂತ. ಕಾಲ ಹೇಗೆ ಬಂದಿದೆ ಅಂದರೆ ವೇದ ಮರ್ತು ಹೋಗಿದೆ, ಅದನ್ನ ಹಿಂದೆ ಮುಂದೆ ಮಾಡಿದ್ರೆ ದಾವೆ ಅಲ್ವಾ. ದಾವೆ ಅಂದರೆ ಈ ಕೋರ್ಟ್ ಅಂದರೆ ಮೊಕದ್ದಮೆ ನಡೀತದಲ್ಲ, ಅದಕ್ಕೆ ದಾವೆ ಅಂತ ಕರೀತಾರೆ ಅದಕ್ಕೆ. ಹಾಗಾಗಿ ದಾವೆಗಳು ಹೆಚ್ಚಾಗಿದೆ, ವೇದಗಳು ಕಡಿಮೆ ಆಗಿದ್ದಾವೆ ಅಂತ ಕಾಲ ಇದು ಅಂತ. ಹಾಗಿರುವಾಗ ಇಂಥ ವೇದವಿದರೆಲ್ಲ ತುಂಬ ಶ್ರದ್ಧೆಯಿಂದ ಇಲ್ಲಿಗೆ ಬಂದು, ತುಂಬ ಒಂದು ಕಳಕಳಿಯಿಂದ ಇಲ್ಲಿಗೆ ಬಂದು ಈ ಕಾರ್ಯಕ್ರಮನ ನಡೆಸ್ಕೊಟ್ಟಿದ್ದಾರೆ. ಇಲ್ಲಿ ಹೆಚ್ಚಿನವರು ಇಲ್ಲಿ ಬಂದಿರತಕ್ಕಂಥವ್ರು ಅವರು ತಮ್ಮ ಕಾರ್ಯಕ್ರಮ ಅನ್ನೋ ಭಾವನೆಯಿಂದ, ಯಾವುದೋ ಒಂದು ಕಾರ್ಯಕ್ರಮ ನಡೀತಾ ಇದೆ, ಆಮಂತ್ರಣ ಬಂದಿದೆ, ಹೋಗಬೇಕು ಅನ್ನೋ ರೀತಿಯಲ್ಲ, ನಮ್ಮದೇ ಕಾರ್ಯಕ್ರಮ ಎನ್ನುವ ಭಾವದಲ್ಲಿ ಬಂದು ಅವರು ಇದನ್ನು ನಡೆಸ್ಕೊಟ್ಟಿದ್ದಾರೆ. ವಿಪ್ರರಿಲ್ಲದೆ ಆರಾಧನೆ ನೆರವೇರೋದಿಲ್ಲ. ಯಾಕೆಂದರೆ ಗುರುವಿನ ಅಸ್ತಮಾನದ ನಂತರ ಆ ಗುರುವನ್ನು ಮತ್ತೆ ಕಾಣುವುದಾದರೆ ವಿಪ್ರರಲ್ಲಿ ಕಾಣಬೇಕು. ಯಾಕಂದ್ರೆ ವಿಪ್ರರಲ್ಲಿ ಸರ್ವ ದೇವತಾ ಸನ್ನಿಧಿ ಇದೆ. ಯಾವತೀರ್ವೇ ದೇವತಾ ತಾ ಸರ್ವಾ ವೇದ ವಿದ್ಯೆ ಬ್ರಾಹ್ಮಣೇ ವಸಂತಿ. ದೇವತೆಗಳು ಅಂತ ಎಷ್ಟು ಇರ್ಬೋದು ಆ ಸೃಷ್ಟಿಯಲ್ಲಿ, ಯಾವತೀರ್ವೇ ದೇವತಾ, ಅಷ್ಟೂ ದೇವತೆಗಳು.
ವೇದವನ್ನು ಬಲ್ಲ ಬ್ರಾಹ್ಮಣನಲ್ಲಿ ನೆಲೆಸ್ತವೆ. ತಾಸರ್ವ ವೇದವಿಧಿ ಬ್ರಾಹ್ಮಣೇ ವಸಂತಿ. ಕೇವಲ ನಾಮಕೆ ವಾಸ್ತೆ ಬ್ರಾಹ್ಮಣ ಅಲ್ಲ, ಅಪ್ಪ ಬ್ರಾಹ್ಮಣನಾಗಿದ್ದ, ಅಜ್ಜ ಬ್ರಾಹ್ಮಣನಾಗಿದ್ದ ಅದಲ್ಲ. ಆದರೆ ತಾನು ಸ್ವತಃ ವೇದಾಧ್ಯಯನವನ್ನು ಮಾಡಿ ವೇದದ ಆಳಕ್ಕೆ ಇಳಿದು ವೇದ ಪಾರಂಗತನಾಗಿ ವೇದಜ್ಞನಾಗಿ ವೇದ ಮರ್ಮಜ್ಞನಾಗಿ ಒಬ್ಬ ಬ್ರಾಹ್ಮಣ ಇದ್ದರೆ ಗೋವಿನ ಹಾಗೆ ಇದು ಎಲ್ಲ ದೇವತೆಗಳು ಇರ್ತಾರೆ. ಅಷ್ಟು ಯೋಗ್ಯತೆ ಇದೆ. ಗುರು ಅಂದರೂ ಕೂಡ ಸರ್ವ ದೇವತಾಮಯ. ಗುರುವನ್ನು ಬಿಟ್ಟು ಯಾವ ದೇವತೆಯೂ ಇಲ್ಲ. ನೀವು ಶ್ರೀ ಗುರುಭ್ಯೋ ನಮಃ ಅಂತೇಳಿ ಯಾವ ಪೂಜೆ ಶುರು ಮಾಡಿದ್ರೂ ಸಫಲ ಅಲ್ಲ. ಅದು ಹೇಳಿದೆ, ಗುರುವನ್ನು ನೆನೆಸದೆ ಯಾವ ಕಾರ್ಯವನ್ನು ಮಾಡಿದರೂ ಕೂಡ ಸಫಲ ಅಲ್ಲ. ಯಾಕೆಂದರೆ ಎಲ್ಲ ದೇವತೆಗಳು ಗುರುವಿನಲ್ಲಿ, ಎಲ್ಲ ದೇವತೆಗಳು ಗುರುವಿನಲ್ಲಿ ಅಂಥ ಸ್ವರೂಪ ಅದು. ಹಾಗಾಗಿ ಸರ್ವದೇವತಾಮಯನಾದ ಗುರುವನ್ನು ನೀವು ಮತ್ತೊಮ್ಮೆ ಕಾಣಬೇಕು, ಪೂಜಿಸಬೇಕು ಅಂದರೆ ಸರ್ವದೇವತಾಮಯರಾದ ವೇದವಿಧರಾದ ಬ್ರಾಹ್ಮಣರಲ್ಲಿ ನಾವು ಅದನ್ನು ಕಂಡು ಪೂಜಿಸಬೇಕಾಗ್ತದೆ. ಹಾಗಾಗಿ ಅನೇಕ ವಿಪ್ರೋತ್ತಮರು ಇವತ್ತಿನ ಕಾಲದಲ್ಲಿ ದುರ್ಲಭರಾಗಿರ್ತಕ್ಕಂಥ ವೇದಾಧ್ಯಯನ ಸಂಪನ್ನರು ಇಲ್ಲಿ ಬಂದು ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ. ಏನೋ ಒಂದು ಯೋಗ ಅಂತಲೇ ಭಾವಿಸ್ತೇವೆ ನಾವು ಇದನ್ನು. ಯಾಕೆಂದರೆ ಕಳೆದ ಬಾರಿ ಇಲ್ಲಿಯೇ ಆ ಸಮಾಲೋಚನೆ ನಡೆದಿದ್ದಿಲ್ಲೇ ಅಂತ ನಮ್ಮ ನೆನಪು, ಇದೇ ಸ್ಥಳದಲ್ಲಿ ಅಂತ. ಹಾಗೆ ಮುಂದೆ ಯಾವಾಗ ಬರ್ತೀರಿ ಮುಂಬೈಗೆ ಅಂತ ಒಂದು, ಯಾಕೆಂದರೆ ಹಿಂದೆ ಪದೇ ಪದೇ ನಾವು ಮುಂಬೈಗೆ ಬರ್ತಾ ಇದ್ದಿದ್ದು, ಮಧ್ಯೆ ಕೆಲವು ಸಮಯ ಹೆಚ್ಚು ನಾವು ಇಲ್ಲಿ ಬರಲಿಲ್ಲ. ಹಾಗಾಗಿ ಬಂದಾಗಲೇ ಹಿಡ್ಕೊಂಡು ಮತ್ತೊಂದು ಸತಿ ಯಾವಾಗ ಬರ್ತಾರೆ ಅಂತ ಪಕ್ಕ ಮಾಡಬೇಕು ಅನ್ನೋ ಒಂದು ಭಾವನೆಯಲ್ಲಿ ನಮ್ಮ ಇಲ್ಲಿಯ ಶಿಷ್ಯರು ಇದ್ದರು. ಹಾಗೆ ಮುಂದೆ ಯಾವಾಗ ಅಂತ, ಯಾವಾಗ ಬೇಕು ಹೇಳಿ ಅಂತ ನಾವು ಕೇಳಿದಾಗ ಈ ಸಮಯವನ್ನು ಮುಂಬೈಯವರು ಕೇಳಿದರು. ಈ ಡಿಸೆಂಬರ್ನ ಮೊದಲನೇ ಭಾಗ ಬೇಕು ಅಂತ ಮುಂಬೈಯವರು ಕೇಳಿದರು. ಅದೇ ಯಲ್ಲಾಪುರದ ದತ್ತ ಮಂದಿರದ ಪ್ರತಿಷ್ಠಾಪನೆ ಇದೇ ಸಂದರ್ಭದಲ್ಲಿ ಬರುವಂಥದ್ದು ಅದಿತ್ತು. ಆದರೂ ಕೂಡ ಅವ್ರಿಗೆ ಕೇಳಿದ್ದನ್ನು ಕೊಡು ಅಂತ, ಯಾವಾಗ ಕೇಳಿದಾರೆ ಅವ್ರು ಕೊಡು ಅನ್ನೋ ಸೂಚನೆ ನಮ್ಮದಿತ್ತು. ಹಾಗಾಗಿ ಈ ಸಮಯದಲ್ಲಿ ನಿಶ್ಚಯ ಮಾಡಲಾಯಿತು. ಮಾಡಿದ ಮೇಲೆ ಮಾಡ್ತಿರುವಾಗಲೇ ಗೊತ್ತಾಯಿತು ಈತನ ಮಧ್ಯೆ ಆರಾಧನೆ ಒಂದು ಇಲ್ಲ ಬರ್ತದೆ ಅಂತ. ಕೇಳುವಾಗ ಆರಾಧನೆ ಉಂಟು ಅಂತ ನಾನು ಕೇಳಿದ್ದಲ್ಲ, ಗೊತ್ತಿರಲಿಲ್ಲ ಕೇಳುವವರಿಗೆ. ಅದು ಸುಮ್ಮನೆ ಕೇಳಿದ್ದದು. ಈ ಸಮಯ ಬೇರೆ ಬೇರೆ ಕಾರಣಕ್ಕೆ ಅನುಕೂಲ ಅಂತ ಕೇಳಿದ್ದು. ಆದರೆ ಅದರೊಳಗೆ ಆರಾಧನೆ ಸೇರ್ಕೊಂಡು ಬಂದಿತ್ತು ಅಂದರೆ ಅದ್ರ ಹಿಂದೆ ಒಂದು ಗುರು ಸಂಕಲ್ಪ ಇದೆ ಅಂತ. ಅದಕ್ಕೆ ಅರ್ಥ ಅದೇ, ಅದು ನಮ್ಮ ನಿಮ್ಮ ಸಂಕಲ್ಪ ಅಲ್ಲ, ಗುರು ಸಂಕಲ್ಪ ಅದರ ಹಿಂದಿದೆ. ಇಲ್ಲೊಂದು ಆರಾಧನೆ ನಡೀಬೇಕು ಅಂತ. ಅದೊಂದು ಹೆಜ್ಜೆ ಮುಂದೆ ಹೋಗಿ ಅದೇ ಈ ತಾನೇ ಪ್ರಸ್ತಾವನೆಯಲ್ಲಿ ಮುಂಬೈ ಈ ವಲಯ ಇದೆಯಲ್ಲ, ಮುಂಬೈ, ದುಂಬಿವಿಲಿ ಅಥವಾ ಪುಣೆ, ಈ ಪ್ರಾಂತ, ಇಲ್ಲಿ 3 ಬಾರಿ ಆರಾಧನೆ ನಡೆದಿದೆ ಅನ್ನೋದನ್ನು ಪ್ರಸ್ತಾವನೆಯಲ್ಲಿ ನೀವು ಕೇಳಿದ್ರಿ. ಆ 3 ಬಾರಿ ಆರಾಧನೆ ನಡೆದಿದೆ. ಆದರೆ ಈ ಸಮಯದಲ್ಲಿ 3 ಗುರುಗಳ ಒಂದು ಸಾನ್ನಿಧ್ಯದ ಸಮಾವೇಶ ಆಗಿದೆ ಈ ಮೊಕ್ಕಾಮದಲ್ಲಿ. ಯಾಕೆಂದರೆ 33ನೇ ಪೀಠಾಧೀಶ್ವರರು ಇದೇ ಹೆಸರಿನವರು. ಅವರು ಅಷ್ಟಮ ರಾಘವೇಶ್ವರ ಭಾರತಿಗಳನ್ನು ಕರೀತಾರೆ. ಅವರ ಸಂಸ್ಮರಣೆ ಮೊನ್ನೆ ಮಾಡಿ ಆಯಿತು, ಅವರ ದಿನ ಮೊನ್ನೆದು. ಹಾಗಾಗಿ ಅವರು ಬಂದರು ಇಲ್ಲಿಗೆ. ಇಂದು ನಮ್ಮ ಗುರುಗಳು 35ನೇ ಪೀಠಾಧೀಶ್ವರರು ಜಗದ್ಗುರು ಶಂಕರಾಚಾರ್ಯ ರಾಘವೇಂದ್ರ ಭಾರತಿ ಮಹಾಸ್ವಾಮಿಗಳವರು, ಅವರ ಆರಾಧನೆ ನಡೀತು. ಅವರ ಆಗಮನದಲ್ಲಿ ಆಗಲಿಕ್ಕೇ ಬೇಕು, ಅದಲ್ಲದೆ ಆರಾಧನೆ ಅಂತ ಆಗೋದಿಲ್ಲ. 2 ಆಯಿತು. ಇನ್ನು ನಾವು ಕೂತ್ಕೊಂಡಿದ್ದೇವೆ 36ನೇ ಪೀಠವಾಗಿ. ನಮ್ಮದು ಪಾದಪೂಜೆ, ಗುರುಭಿಕ್ಷೆ ಸೇವೆ ಎಲ್ಲ ನೀವು ಮಾಡಿದ್ದೀರಿ. ಈ ಬಾರಿಯೇ 3 ಆಯ್ತಲ್ಲ. ಈವರೆಗಿನ 3 ವಿಷಯ ಆಮೇಲೆ ಈ ಬಾರಿಯೇ 3 ಸೇರಿ ಬರಬೇಕಾದ್ರೆ ಇದೆಲ್ಲ ಒಂದು ಲೆಕ್ಕಾಚಾರ ಬೇರೆ ಇರ್ತದೆ. ಮನುಷ್ಯ ತನ್ನ ಲೆಕ್ಕವನ್ನು ಹಾಕ್ತಾ ಇರ್ತಾನೆ, ದೇವರು ಬೇರೆ ಲೆಕ್ಕವನ್ನು ಹಾಕ್ತಾನೆ. ಆ ಲೆಕ್ಕವೇ ನಡೆಯುವಂಥದ್ದು, ಈ ಲೆಕ್ಕ ಅಲ್ಲ ಅಂತ. ಆ ಲೆಕ್ಕ ಕೂಡಿದಾಗ ನಮಗೆ ನಮ್ಮ ಲೆಕ್ಕ ಸರಿಯಾಯಿತು ಅಂತ ಅನ್ನಿಸ್ತದೆ. ನಿಜವಾಗಿ ಅವನ ಲೆಕ್ಕ ಸರಿಯಾಗಿರ್ತದೆ. ನಾವು ಅಂದ್ಕೊಳ್ಳೋದು, ನಾವು ಒಂದು ಕಥೆಯನ್ನು ಯಾವಾಗಲೂ ನೆನಪು ಮಾಡ್ಕೊಳ್ತಾ ಇರ್ತೇವೆ. ಈಗ ಕೋಲಾರದಿಂದ ಮುಂಬೈಗೆ ಒಂದು ಆನೆ ಹೋಗ್ತಾ ಇದೆ, ಅದರ ಮೇಲೆ ಇರುವೆ ಕೂತಿದೆ. ಅದಕ್ಕೂ ಮುಂಬೈಗೆ ಹೋಗಬೇಕಾಗಿದೆ. ಅದಕ್ಕೆ ಅದು ಆನೆ ಮೇಲೆ ಕೂತಿದೆ ಅನ್ನೋದು ಗೊತ್ತಿಲ್ಲ ಅದಕ್ಕೆ. ತಾನು ಮುಂಬೈ, ಈ ದಿಕ್ಕಲ್ಲಿ ಮುಂಬೈ ಅಂತ ಗೊತ್ತಿದೆ ಅದಕ್ಕೆ. ಅದು ಹೋಗ್ತಾ ಇದೆ. ಎಲ್ಲಿ ಹೋಗ್ತಾ ಇದೆ? ಅದು ಆನೆ ಮೇಲೆ ಕೂತ್ಕೊಂಡು ಹೋಗ್ತಾ ಇದೆ. ಅದು ಆನೆ ನಡ್ಕೊಂಡು ಮುಂಬೈ ಕಡೆ ಹೋಗ್ತಾ ಇದೆ. ಬೇಗ ಮುಂಬೈ ಬರ್ತದೆ, ಯಾಕೆಂದರೆ ಆನೆ ಆಗಿದ್ದರಿಂದ ಮುಂಬೈ ಬೇಗ ಸಿಗುವಂಥ ಅವಕಾಶ ಇದೆ. ಆಗ ಆ ಇರುವೆ ಏನಂದು ಕೊಡ್ತಾ ಇದೆ ಅಂದರೆ, ಎಷ್ಟು ಪ್ರಯತ್ನ ಮಾಡಿ ನನ್ನ ಮುಂಬೈ ಬಂದು ಸೇರಿದೆ ಅಂತ, ನಡೆದು ಮುಂಬೈ ಬಂದು ಸೇರಿದೆ ಅಂತ ಅಂದ್ಕೊಳ್ತದೆ ಅದು ಅಂತ ಅಲ್ವಾ. ಅಕಸ್ಮಾತ್ ಇದು ವ್ಯತ್ಯಸ್ತ ಆಗಿದ್ದರೆ, ಆನೆ ಆ ಕಡೆಯಿಂದ ಈ ಕಡೆ ಬರ್ತಾ ಇದೆ ಅಂತ ಅಂದ್ಕೊಳ್ಳಿ, ಇರುವೆ ಆನೆ ಮೇಲೆ ಈ ಕಡೆಯಿಂದ ಆ ಕಡೆ ಮುಂಬೈ ಕಡೆ ಹೋಗ್ತಾ ಇದೆ ಅಂದರೆ ಏನಾಗ್ತದೆ ಅಂದರೆ, ಆ ಇರುವೆ ಒಂದು ದಿವಸ ಅಂದ್ಕೊಳ್ತದೆ,
ನಡೆದು ಎಷ್ಟು ನಾನು ನಡೆದೆ, ಆದರೂ ಮುಂಬೈ ಸಿಗಲೇ ಇಲ್ಲ ಅಂತ. ಈ ಪ್ರಯತ್ನಕ್ಕೊಂದು ಅರ್ಥವೇ ಇಲ್ಲ ಅಂತ. ಎಷ್ಟು ಪ್ರಯತ್ನ ಮಾಡಿದೆ, ಫಲ ಬರಲೇ ಇಲ್ಲ ಅಂತ. ಮುಂಬೈ ಸಿಗಲೇ ಇಲ್ಲ ಅಂತ. ಯಾಕೆ ಸಿಗಲಿಲ್ಲ ಅಂದರೆ, ಅದು ಯಾವ ಆನೆ ಮೇಲೆ ಇರಬೇಕು ಕೂತ್ಕೊಂಡಿದೆ, ಆನೆ ಬೇರೆ ಕಡೆ ಹೊರಟಿದೆ. ಹಾಗಾಗಿ ಇದಕ್ಕೆ ಮುಂಬೈ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಇರುವೆಗೆ. ಒಂದು ವೇಳೆ ಆನೆಯ ಸಂಕಲ್ಪ ಅದಿದ್ದರೆ, ಮುಂಬೈಗೆ ಹೋಗಬೇಕು ಅಂತ ಆನೆ ಸಂಕಲ್ಪ ಇದ್ದರೆ, ಇರುವೆ ಸಂಕಲ್ಪವೂ ಸತ್ಯ ಆಗ್ತದೆ. ಆನೆ ಸಂಕಲ್ಪ ಬೇರೆ ಇದ್ದರೆ ಇರುವೆ ಎಷ್ಟೇ ಸಂಕಲ್ಪ ಮಾಡಲಿ, ಎಷ್ಟೇ ಪ್ರಯತ್ನ ಮಾಡಲಿ, ಆ ಸಂಕಲ್ಪಗಳು ಸಾಕಾರವಾಗೋದಿಲ್ಲ ಅಂತ. ಹಾಗೆ ದೈವ ಸಂಕಲ್ಪ ಮತ್ತು ನಮ್ಮ ಸಂಕಲ್ಪ ಸೇರಿದಾಗ ನಮ್ಮ ಆಸೆಗಳು ಫಲಿಸ್ತವೆ, ನಮ್ಮ ಪ್ರಯತ್ನಗಳು ಸಫಲ ಆಗ್ತವೆ. ನಾವು ನಮಗೆ ಒಂದು ಗೋಡ್ ಇಟ್ಕೊಂಡು ನಾವು ಇಷ್ಟು ಪ್ರಯತ್ನ ಮಾಡಿ ಸಾಧನೆ ಮಾಡಿದೆ ಅಂತ ಅಂದ್ಕೊಂಡು ಓಡಾಡ್ತಾ ಇರ್ತೇವೆ. ದೇವ್ರು ನಗ್ತಾ ಇರ್ತಾನೆ. ಅದೇ ನಮ್ಮ ಸಂಕಲ್ಪ ಮತ್ತು ದೈವ ಸಂಕಲ್ಪ ಸೇರದೇ ಇದ್ದರೆ ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ಫಲ ಬರೋದಿಲ್ಲ ನೋಡಿ ಇದಕ್ಕೆ ಅಂತ. ಹಾಗಾಗಿ ಅದು ಬೇಕು ಇದು ಬೇಕು ಅಂತ ಪ್ರಾರ್ಥನೆ ಮಾಡೋದ್ರ ಬದಲಿಗೆ ಒಂದೇ ಪ್ರಾರ್ಥನೆ ಮಾಡಬೇಕು ನಾವು. ಏನಂದರೆ, ನಿನ್ನ ಸಂಕಲ್ಪ ನನ್ನ ಸಂಕಲ್ಪ ಒಂದೇ ಆಗಲಿ. ಈ ಪ್ರಾರ್ಥನೆ ಮಾಡಿ. ನೀವು ಪ್ರವಾಹಕ್ಕೆ ವಿರುದ್ಧವಾಗಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆನೆಯಲ್ಲಿ ಇರುವೆಯಲ್ಲಿ, ಇರುವೆಗೆ ಆನೆಯನ್ನು ಹಿಂದಿರುಗಿಸಿ ಮುಂಬೈಗೆ ಕರ್ಕೊಂಡು ಹೋಗ್ಲಿಕ್ಕೆ ಆಗ್ತದಾ? ಸಾಧ್ಯವೇ ಇಲ್ಲ. ಇರುವೆ ಕೂಗಿದ್ದು ಆನೆಗೆ ಕೇಳೋದೇ ಇಲ್ಲ. ಆನೆಗೆ ಗೊತ್ತೇ ಇಲ್ಲ ಇರುವೆ ಅಂತ ಒಂದು ಇದೆ ಅಲ್ಲಿ ಅಂತ, ಗೊತ್ತಿದೆ ಅದಕ್ಕೆ ಅಂತ, ಲೆಕ್ಕವೇ ಇಲ್ಲ ಅಂತ. ಯಾಕೆಂದರೆ ಅಷ್ಟು ದೊಡ್ಡದದು ಅಂತ. ಹಾಗೆ ಇಂತಹ ದೊಡ್ಡ ಸೃಷ್ಟಿಯಲ್ಲಿ ನಾವು ಏನೂ ಅಲ್ಲ ನೋಡಿ ನಾವು ಅಂತ. ಹಾಗಾಗಿ ಇದೇ ಪ್ರಾರ್ಥನೆ ಮಾಡಲಿಕ್ಕಿರುವಂಥದ್ದು. ನಿನ್ನ ಸಂಕಲ್ಪ ನನ್ನ ಸಂಕಲ್ಪ ಒಂದಾಗಲಿ. ಆವಾಗ ನಮ್ಮ ಜೀವನ ಸಸೂತ್ರವಾಗಿ ಮುಂದುವರಿತದೆ. ಬಯಸಿದ್ದಾಗಲಿ ಅಂತ ಅನ್ನೋದಕ್ಕಿಂತ ಆಗುವುದನ್ನು ಬಯಸಿದರೆ ನಾವು ಅದಾಗುವಂಥದ್ದು ಅಂತ, ಹಾಗೆ ಆಗ್ತದೆ ಅದು ಅಂತ. ಆದರೆ ಬಯಸಿದ್ದಾಗಬೇಕು ಅಂತ ಹೊರಟ್ರೆ ಭಂಗಬೇಕಾದಿರ್ತದೆ ಒಂದಲ್ಲ ಒಂದು ಕಡೆಗೆ. ಹಾಗೆ ದೈವ ಸಂಕಲ್ಪ ಇಲ್ಲಿ ಈ ಕಾರ್ಯಕ್ರಮ ನಡೆಯುವಂಥದ್ದು ಇದೆಯಲ್ಲ, ಈ ಆರಾಧನೆ, ಈ ಕಾರ್ಯಕ್ರಮ ನಡೆಯುವಂಥದ್ದು ಇದೆಯಲ್ಲ, ಇದೆಲ್ಲ ದೈವ ಸಂಕಲ್ಪಕ್ಕೆ ಸೇರಿರುವಂಥದ್ದು. ಎಲ್ಲಾಗಬೇಕು ಅಂದರೆ ಅದು ಸಂಸ್ಥಾನೂ ತೀರ್ಮಾನ ಮಾಡುವಂಥದ್ದಲ್ಲ, ಕೃಷ್ಣ ಭಟ್ರು ತೀರ್ಮಾನ ಮಾಡುವಂಥದ್ದಲ್ಲ, ನೀವು ಯಾರು ತೀರ್ಮಾನ ಮಾಡುವಂಥದ್ದಲ್ಲ, ಯಾರು ಬೇರೆಯೊಬ್ಬರು ತೀರ್ಮಾನ ಮಾಡಿದ್ದಾರೆ ಅದನ್ನು ಎಲ್ಲಾಗಬೇಕು ಅಂತ. ಅದಲ್ಲಿ ನೆರವೇರುವಂಥದ್ದು. ನಮ್ಮದು ಎಷ್ಟೋ ಕಾಲದಿಂದ ಅನುಷ್ಠಾನಗಳನ್ನು ಗೋಶಾಲೆಯಲ್ಲಿ ಮಾಡಬೇಕು ಅಂತ ಅಂದ್ಕೊಡ್ತೇನೆ ನಾವು. ಆದರೆ ಅದು ಕೂಡ ಬರಲಿಲ್ಲ ಯಾವಾಗಲೂ. ಯಾಕೆ ಅಂತ ಕೇಳಬೇಡಿ, ಇಷ್ಟೇ ನೀವು ಹೇಳ್ತೀವಿ ಕೇಳ್ಕೊಡಿ, ಅದನ್ನಷ್ಟೇ. ಕೂಡ ಬರಲಿಲ್ಲ ಇಲ್ಲಿವರೆಗೂ. ಅದು ನಮ್ಮಲ್ಲೇ ಬೇಕಾದಷ್ಟು ಗೋಶಾಲೆಗಳಿದೆ, ಆದರೆ ಅದು ಈ ತನಕ ಆಗಿದ್ದಿಲ್ಲ ಅಂತ. ಆದರೆ ಈ ಬಾರಿಗೆ ಮೊದಲನೇ ಬಾರಿಗೆ ನಮ್ಮ ಪೀಠಕ್ಕೆ ಬಂದು ಇಷ್ಟು ವರ್ಷಗಳ ಬಳಿಕ ಮೊದಲನೇ ಬಾರಿಗೆ ಗೋಶಾಲೆಯಲ್ಲೇ ಇಲ್ಲಿ ಅನುಷ್ಠಾನಗಳು ನಡೆದಿರುವಂಥದ್ದು. ಇಲ್ಲಿ ಬಂದ ನಂತರ ಪೂರ್ತಿ ಇಲ್ಲ ಆಗಿರುವಂಥದ್ದು ಗೋಶಾಲೆಯಲ್ಲಿ ಅಂತ. ಎಲ್ಲರಿಗೂ ಒಂದ್ಸತಿ ಗಾಬರಿ ಆಯ್ತು, ಇಲ್ಲಿ ಗೋಶಾಲೆಯಲ್ಲಿ ಅನುಷ್ಠಾನ ಮಾಡ್ತೇವೆ ಅನ್ನುವಾಗ ಹೇಗಪ್ಪ ಅಂತ. ಇಲ್ಲಿ ನಮ್ಮ ಸಿದ್ಧಾರ್ಥ ಅಲ್ಲಿ ಮೇಲೊಂದು ಸಗಣಿ ಲೇಪ ಇರ್ತದಲ್ಲ, ಇದರ ಮೇಲೆ ಒಂದು ಗೋಮಯದ ಲೇಪ ಇರ್ತದಲ್ಲ, ಅದನ್ನು ತೆಗಿಬೇಕು ಅಂತ ಆ ಪ್ರೆಷರ್ ಪಂಪ್ದಂತೆ ತುಂಬ ಪ್ರಯತ್ನ ಮಾಡಿದ್ರಂತೆ, ಎಲ್ಲ ಸೇರಿ ಮಾಡಿದ್ರಂತೆ. ನಾವು ಇವತ್ತು ಗೊತ್ತಾದಾಗ ಹೇಳ್ತಾ ಇದ್ವು, ಇಲ್ಲ ಆ ಪ್ರಯತ್ನ ಮಾಡಲಿಕ್ಕೆ ಇಲ್ಲ, ಯಾಕೆಂದರೆ ಅದೇ ಶುದ್ಧ ಅಂತ, ಆ ಗೋಮಯವೇ ಶುದ್ಧ ಅಂತ. ನೀವೊಂದು ಕಾರ್ಯಕ್ರಮ ಮಾಡಬೇಕು ಅಂದರೆ ನಿಯಮ ಏನು? ಭೂಮಿಯನ್ನು ಗೋಮಯದಿಂದ ಲೇಪನ ಮಾಡಬೇಕು ಮೊದಲು, ಆಮೇಲೆ ಕಾರ್ಯಕ್ರಮ ಪ್ರಾರಂಭ ಮಾಡಬೇಕು. ಸ್ಥಳ ಶುದ್ಧಿ ಮೊದಲಾಗಬೇಕು. ಸ್ಥಳ ಶುದ್ಧಿಯ ಮೊದಲನೇ ಹೆಜ್ಜೆ ಏನು ಅಂದರೆ ನೀವು ಭೂಮಿಯನ್ನು ಗೋಮಯದಿಂದ ಲೇಪನ ಮಾಡಬೇಕು. ಇವತ್ತು ನಿಮ್ಗೆ ಅವಕಾಶಗಳಿಲ್ಲ. ನಿಮ್ಮ ಮನೆಗಳು ಕಾರ್ಯಕ್ರಮ ಮಾಡೋ ಸ್ಥಾನಗಳು ಹೇಗಾಗಿದ್ದಾವೆ ಅಂದರೆ, ಈಗ ಯಾವುದು ಮೊದಲು ಮಾಡ್ಕೊಳ್ಬೇಕು ಆ ಪೀಠಿಕೆಯ ಮೇಲೆ ಮತ್ತೆಲ್ಲ ಆಗಬೇಕಾಗಿರುವಂಥದ್ದು, ಗೋಮಯದ ಪೀಠಿಕೆಯ ಮೇಲೆ ಇಡೀ ಕಾರ್ಯಕ್ರಮಗಳು ನಡಿಬೇಕು, ಅದೇ ಇಲ್ಲ. ಪಂಚಾಂಗವೇ ಇಲ್ಲ ಅಂತ. ಪಂಚಾಂಗ ಅಂದರೆ ಅಡಿಪಾಯವೇ ಇಲ್ಲದೆ ನಮ್ಮ ಕಾರ್ಯಕ್ರಮಗಳು ಆಗ್ತಾ ಇದ್ದಾವೆ ಇವತ್ತು ಅಂತ. ಗೋಮಯ ಮೊದಲು ಬೇಕು ಅಂತ. ಹಾಗಾಗಿ ಮೊದಲು ಗೋಮಯದಿಂದ ಭೂಮಿಯನ್ನು ಲೇಪಿಸಬೇಕು, ಅದರ ಮೇಲೆ ಕುಳಿತು ಮಾಡುವಂಥದ್ದೆಲ್ಲ ಕಾರ್ಯಕ್ರಮವನ್ನು. ಅದರ ತ್ಯಾಜ್ಯ ನಮಗೆ ಪೂಜ್ಯ ಅಂತ. ಕಾರಣ ಇಷ್ಟೇ ಅಂತ. ಒಂದು ಗೋವಿನ ಶರೀರದ ಒಳಗಿನಿಂದ ಹೊರಗೆ ಬಂತು ಅಂದರೆ ಒಂದು ವಸ್ತು, ಅದು ಪವಿತ್ರ ಅಂತ. ಗೋಮೂತ್ರ ಗಂಗೆ, ಗೋಮಯ ಲಕ್ಷ್ಮಿ ಅಂತ, ಮತ್ತು ಪರಮ ಪವಿತ್ರ, ಪರಮ ಪರಿಶುದ್ಧ ಅದು ಅಂತ. ಹಾಗಾಗಿ ಅಂಥ ಒಂದು ಪುಣ್ಯ ಬೇಕು ಅಲ್ಲಿ ಅಂತ. ಈಗ ತಾನೇ ನಾವು ಹೇಳ್ತಾ ಇದ್ವು, ಕೃಷ್ಣ ಭಟ್ರಿಗೆ ಹೇಳುವಾಗ ಹೇಳ್ತಾ ಇದ್ವು, ಗರುಡ ಪುರಾಣದಲ್ಲಿ ಕಾಶಿಯಲ್ಲಿ ಮರಣ ಹೊಂದಿದರೆ ಉತ್ತಮೋತ್ತಮ ಗತಿಯನ್ನು ಹೇಳ್ತದೆ. ಸಾವು ಕಾಶಿಯಲ್ಲಿ ಆಗೋಯ್ತು ಅಂತಂದರೆ ಬೇರೆ ಏನು ಬೇಡ, ಮೋಕ್ಷ ಭೂಮಿಯದು. ಮುಕ್ತಿಯನ್ನು
ಆ ಮೃತ್ಯುವೇ ಕೊಟ್ಟು ಬಿಡ್ತದೆ. ಮೃತ್ಯು ಅಲ್ಲ, ಮುಕ್ತಿಯೇ ಅಂತ, ಕಾಶಿಯಲ್ಲಿ ಆದರೆ ಅಂತ. ಅದೇ ಫಲವನ್ನು ಯಾರಾದರೂ ಗೋ ಸನ್ನಿಧಿಯಲ್ಲಿ ತೀರ್ಕೊಂಡ್ರೆ ಹೇಳ್ತಾರೆ ಅಂತ. ಕಾಶಿಯಲ್ಲಿ ಮರಣ ಹೊಂದಿದರೆ ಯಾವ ಫಲ ಇದೆಯೋ ಅದೇ ಫಲವನ್ನು ಗೋ ಸನ್ನಿಧಿಯಲ್ಲಿ ಮರಣ ಹೊಂದಿದವನಿಗೆ ಶಾಸ್ತ್ರಗಳು ಹೇಳ್ತವೆ ಅಂತ. ಏನರ್ಥ ಅಂದರೆ ಅದೇ ತೂಕ ಅಂತ. ಕಾಶಿಗೆ ಯಾವ ತೂಕವೋ ಅದೇ ತೂಕ ಗೋಶಾಲೆಗೆ ಅಂತ. ನಮಗದ್ರ ಬೆಲೆ ಗೊತ್ತಿಲ್ಲ, ಹಾಗಾಗಿ ಗೋಶಾಲೆ ಎಲ್ಲ ಅಂದ್ಕೊಳ್ಳೋಕ್ಕಾಗ್ತದೆ ನಮಗೆ ಅಂತ. ಆದರೆ ತುಂಬ ಶ್ರೇಷ್ಠವಾಗಿರುವಂಥದ್ದು ಒಂದು ಕಂಚಿಯ ಪರಮಾಚಾರ್ಯರು ಇಲ್ಲ, ಅವರೀಗ ನಡೆದಾಡುವ ದೇವರು ಅಂತ ಅವ್ರನ್ನ ಜನ ಕರಿತಾ ಇದ್ರು. ಹೌದು ಹೌದು ಹೌದು, ಅಷ್ಟು ತುಂಬ ಶ್ರೇಷ್ಠವಾಗಿರ್ತಕ್ಕಂಥ ಸಾಧಕರು ಅವರು ಆಗಿದ್ರು ಕಂಚಿಯ ಪರಮಾಚಾರ್ಯರು. ಅವರು ಹೋದಲ್ಲಿ ಬಂದಲ್ಲಿ ಅವ್ರ ವಸತಿಯಲ್ಲಿ ಅಂದರೆ ಗೋಶಾಲೆಗಳಲ್ಲಿ ಗೋ ಸನ್ನಿಧಿಯಲ್ಲಿ ಹೋಗಿ ವಸತಿ ಮಾಡ್ತಾಯಿದ್ರು ಅಂತ. ಯಾಕೆಂದ್ರೆ ಅವ್ರಿಗೆ ಅದರ ಬೆಲೆ ಗೊತ್ತಿತ್ತು ಅಂತ, ಕಾರಣ ಅದು ಅಂತ. ಹಾಗಾಗಿ ಗೋಶಾಲೆಯಲ್ಲಿ ಇಡೀ ಕಾರ್ಯಕ್ರಮ ಇದು ನೆರವೇರಿತು. ನೀವು ಎಲ್ಲ ಗೋಶಾಲೆಗೆ ಬರೋ ಹಾಗಾಯಿತು. ಇಲ್ಲ ನೀವು ಅಲ್ಲೇ ಬಂದು ಅಲ್ಲೇ ಊಟ ಮಾಡ್ಕೊಂಡು ಹಾಗೆ ಹೋಗ್ತಿದ್ರು ಏನೋ ಕೆಲವರಾದರು ನಿಮ್ಮಲ್ಲಿ. ಅದು ಬೇಕು ಅಂತಲ್ಲ, ಅದು ಫೋಕಸ್ ಬೇರೆ ಕಡೆ ಇದ್ದಾಗ ಹಾಗಾಗ್ಬಿಡ್ತದೆ ಅಂತ. ಈಗ ಹಾಗಲ್ಲ. ಈಗ ನೋಡಿ, ಈಗ ಒಂದು ಪರದೆ ಕಟ್ಟಿತ್ತು ಅಡ್ಡೆಯಲ್ಲಿ ಕಾರ್ಯಕ್ರಮದ ಕಾರಣಕ್ಕಾಗಿ, ಅದನ್ನು ತಿಳಿಸ್ಬಿಟ್ಟಿದ್ದೇವೆ. ಯಾಕೆಂದರೆ ನಿಮಗೆಲ್ಲ ಕಾಣಲಿ, ಆ ಕಡೆಯಿಂದ ಗಾಳಿ ಬೀಸಿ ಬರಲಿ ನಿಮ್ಮ ಮೇಲೆ, ನೀವು ಸ್ವಲ್ಪ ಆ ಕಡೆಗೆ ಹೋಗಾಗಲಿ ಅನ್ನೋ ಕಾರಣಕ್ಕೆ ನಾವು ಅದನ್ನು ಒಂದು ಸಾಂಕೇತಿಕವಾಗಿ ನಮ್ಮ ಮತ್ತು ಗೋವಿನ ಮಧ್ಯೆ ಒಂದು ಪರದೆ ಇರಬಾರ್ದು ಅಂತ, ಆವರಣ ತೆರೆ ಇರಬಾರ್ದು ಅಂತ ತೆರೆಯನ್ನು ತೆರೆಯಲಾಗಿದೆ ಅಂತ. ಹಾಗಾಗಿ ಹಾಗೆ ಒಂದಾಗ ಆಗಬೇಕು ನಮ್ಮ ಜೀವನ ಮತ್ತು ಗೋವುಗಳು, ಅದು ಒಂದಾಗಿ ನಡೀಲಿಕ್ಕೆ ಇರ್ತಕ್ಕಂಥದ್ದು. ಹೆಜ್ಜೆ ಹೆಜ್ಜೆಗೂ ಬೇಕು ಗೋವಿನ ಆಶೀರ್ವಾದ, ಅನುಗ್ರಹ ಅಂತ. ಹಾಗೆ ಮತ್ತು ಈ ಸತಿ ಕೋಲಾರದಲ್ಲಿ ಕಾರ್ಯಕ್ರಮ ಇಲ್ಲೇ ಆಗ್ತಾ ಇದೆ. ಮುಂಬೈಗೆ ಬಂದಿದ್ವು ಕಳೆದ ಸತಿ, ಹಿಂದೆಲ್ಲ ಮುಂಬೈಗೆ ಬಂದಿದ್ವು ಸಾಮಾನ್ಯವಾಗಿ. ದುಂಬಿವಿರಿಗೂ ಎಷ್ಟು ಸತಿ ಬಂದಿದೆ. ಈ ಬಾರಿ ಕೋಲಾರದಲ್ಲಿ ಕಾರ್ಯಕ್ರಮ ಆಗ್ತಾ ಇದೆ. ನಿಮಗೆಲ್ಲ ಸ್ವಲ್ಪ ದೂರ ಮುಂಬೈಯಿಂದ ನೀವು ಇಲ್ಲಿಗೆ ಬರಬೇಕಾಯ್ತು, ಆದರೂ ಬನ್ನಿ ಅಂತ ನಮ್ಮ ಅಪೇಕ್ಷೆ. ಯಾಕೆಂದರೆ ಒಂದು ಹೊಕ್ಕಿದೆ ನಮ್ಗೆ ಹೇಳೋದಕ್ಕೆ ಅಂತ. ಅಶೋಕೆಯಿಂದ ಇಲ್ಲಿಗೆ ಈಗ ತಾನೇ ತರಿಸಿದ್ರು ಕಿಲೋಮೀಟ್ರು. ಅಶೋಕೆಯಿಂದ ಇಲ್ಲಿಗೆ 580 ಕಿಲೋಮೀಟ್ರ್ ಆಗ್ತದೆ. ಕೋಲಾರದಿಂದ ಮುಂಬೈಗೆ 140 ಕಿಲೋಮೀಟ್ರ್ ಆಗ್ತದೆ. 580 ಕಿಲೋಮೀಟ್ರ್ ನಾವು ಗೋಕರ್ಣದಿಂದ ಇಲ್ಲಿಗೆ ಕೋಲಾಡಿಗೆ ಬಂದರೆ ನೀವು 140 ಕಿಲೋಮೀಟ್ರ್ ಯಾಕೆ ಬರಬಾರ್ದು ನೀವು ಮುಂಬೈಯಿಂದ ಇಲ್ಲಿಗೆ ಅಂತ. ನಿಮ್ಗೆ 580 ಇಲ್ಲ, ಅದ್ರ ಅರ್ಧವೂ ಕೂಡ ಇಲ್ಲ, ಅದ್ರ ಮತ್ತರ್ಧ ಅಂತ ಆಗಿ ತಗೊಂಡ್ರಿ ಅಂತ. ಅಷ್ಟು ಕಡಿಮೆ ಇದೆ ನಿಮಗೆ ನೋಡಿ ಅಂತ. ಹಾಗಾಗಿ ಈಗ ಭಗವಂತನ ಬಗ್ಗೆ ಕೂಡ ಹಾಗೆ ಹೇಳ್ತಾರೆ, ಅವನು ನಾವು 1 ಹೆಜ್ಜೆ ಇಟ್ಟು 10 ಹೆಜ್ಜೆ ಇಡ್ತಾನಂತ ನಮ್ಮ ಕಡೆಗೆ. ಈಗ ರಾಮದೇವ್ರ ತಾನೇ ಬಂದಿದ್ದು ಅಲ್ಲಿಂದ ಇಲ್ಲಿಗೆ. 1 ಹೆಜ್ಜೆ ನೀವು ಬಿಟ್ಟರೆ 10 ಹೆಜ್ಜೆ ನಮ್ಮ ಕಡೆಗೆ ಅವನು ಇಡ್ತಾನೆ ಅಂತ. ಆದರೆ 1 ಹೆಜ್ಜೆನೂ ನಾವು ಹಿಡಿದು ಹೋದರೆ ಅವನವ್ರು ಏನು ಮಾಡ್ತಾನೆ ಅಂತ. ಹಾಗಾಗಿ ಈ ಮುಂಬೈಯಲ್ಲಿ ಆದರೂ ಕೆಲವು ಕಡೆಗೆ ಕಳಿಸತ್ತೆ ಹಾಗೆ ಆಯಿತು. ಒಬ್ಬಳು ಹೆಣ್ಮಗಳು, ಅವಳು ಮಠದ ಭಕ್ತಿ, ಅವಳು ಬಂದಳು. ಎಷ್ಟು ಸಮಯ ಬೇಕಾಯ್ತು ಬರಲಿಕ್ಕೆ? 2.5 ಗಂಟೆ ಬೇಕಾಯ್ತು ಅಂತ. ಅಂದರೆ ಮುಂಬೈಯಲ್ಲಿ ಇದ್ದರೂ ಕೂಡ ಇಂಥ ಸಂದರ್ಭಗಳು ಇದ್ದೇ ಇದೆ. 2.5 ಗಂಟೆ ಬೇಕು, 2 ಗಂಟೆ ಬೇಕು, 1.5 ಗಂಟೆ ಬೇಕು, 3 ಗಂಟೆ ಬೇಕು, ಇದ್ದೇ ಇದೆ. ಮತ್ತು ಎಷ್ಟು ಗಂಟೆ ಬೇಕು ಅಂತ ಗೊತ್ತಾಗೋದಿಲ್ಲ ಕೆಲವು ಸರಿ. ಹೊರಟ ಮೇಲೆ ಅದು ಎಷ್ಟು ಹೊತ್ತಾಯಿತು ಅಷ್ಟು ಹೊತ್ತಾಯಿತು ಅಂತ. ಯಾಕೆಂದರೆ ಏನನ್ನು ಬೇಕಾದರೂ ಎಂತಹ ಜ್ಯೋತಿಷ ಬೇಕಾದ್ರೂ ಹೇಳ್ಬೋದು, ಆದರೆ ಟ್ರಾಫಿಕ್ಕಲ್ಲಿ ಎಷ್ಟು ಹೊತ್ತಾಗ್ಬೋದು ಅಂತ ಹೇಳೋಕ್ಕಾಗೋದಿಲ್ಲ ಅಂಥ ಸಂದರ್ಭ ಇರ್ತದೆ ನೋಡಿ ಅಂತ. ಈಗ 1.5 ಗಂಟೆ ಆದ್ರೂ 2.5 ಗಂಟೆ ಆದ್ರೂ ಇಲ್ಲಿಗೆ ಬನ್ನಿ ನೀವೆಲ್ಲರೂ ಕೂಡ. ಹುಟ್ಟಿದ ಕೂಡಲೇ ಮನುಷ್ಯ ಮಾಡೋ ಮೊದಲನೇ ಕೆಲಸ ಉಸಿರಾಟ. ಮೊಟ್ಟ ಮೊದಲು ಮನುಷ್ಯ ಮಾಡೋ ಕೆಲಸ ಏನು? ಸ್ವತಂತ್ರ ಉಸಿರಾಟ ಅಂತ. ನೀವು ಇಲ್ಲಿ ಬಂದರೆ ಸ್ವತಂತ್ರ ಶುದ್ಧ ಉಸಿರಾಟ ಮಾಡ್ಬೋದು ಅಂತ. ನೀವು ಮುಂಬೈಯಿಂದ ಕೋಲಾಡಿಗೆ ಬಂದರೆ ಶುದ್ಧವಾದ ಉಸಿರಾಟ, ಅದು ರಾಸಾಯನಿಕ ಯುಕ್ತ ಅಲ್ಲ, ವಿಷಯುಕ್ತ ಅಲ್ಲ ಅಂತ ಉಸಿರಾಟ ಮಾಡ್ಬೋದು ಅಂತ ಇಲ್ಲಿ ಬಂದರೆ ಅಂತ. ಆದರೆ ಈ ಮಹಾನಗರಗಳಲ್ಲಿ ಒಂದು ಒಳ್ಳೆ ಉಸಿರಾಟಕ್ಕೂ ಕೂಡ ಅವಕಾಶ ಇಲ್ಲ. ಮನುಷ್ಯ ತನ್ನ ಇರವನ್ನೇ ನರಕವನ್ನಾಗಿ ಮಾಡ್ಕೊಳ್ತಾ ಇದ್ದಾನೆ. ನರಕ ದೂರ ಇದೆ, ಆದರೆ ಇರುವ ಸ್ಥಳವನ್ನೇ ಎಲ್ಲ ರೀತಿಯಲ್ಲೂ ನರಕವನ್ನಾಗಿ ಪರಿವರ್ತನೆ ಮಾಡ್ಕೊಳ್ತಾನೆ. ಅಷ್ಟು ದುಸ್ತರವಾಗಿ ಜೀವನವನ್ನು ನಮಗೆ ನಾವೇ ಮಾಡ್ಕೊಂಡಿದ್ದೇವೆ ಅಂತ. ಯಾಕೆ ಇಂಥ ಒಂದು ಪ್ರಶಾಂತ ಪರಿಸರಕ್ಕೆ ನೀವು ಬರಬಾರ್ದು? ಗೋವುಗಳ ಸನ್ನಿಧಿ, ಗುರು ಸನ್ನಿಧಿ, ಆರಾಧನೆ ಅಂತ ಕಾರ್ಯಕ್ರಮ ನೀವು ಯಾಕೆ ಅಲ್ಲಿಂದ ಇಲ್ಲಿಗೆ ಬರಬಾರ್ದು ಅಂತ ನಮ್ಗೆ ಅನಿಸಿದರೆ ಅದು ಸಹಜ ಅದು ಅಂತ. ಆದ್ರೆ ನೀವು ಬಂದಿದ್ದೀರಿ, ಎಲ್ಲರೂ ಇಷ್ಟೇ ಬರ್ತಿದ್ದೀರಿ, ಗೊತ್ತಿದೆ ನಮಗೆ. ಇಲ್ಲಿ ನೀವು ಒಳ್ಳೆಯ ಸಂಖ್ಯೆಯಲ್ಲೇ ಅಂದರೆ ಇಲ್ಲಿಯ ದೃಷ್ಟಿಯಿಂದ ನೀವು ಬಂದಿದ್ದೀರಿ, ನಮಗದು ತುಂಬ ಸಂತೋಷವನ್ನು ತಂದಿದೆ. ಇದೇ ಸಮಯದಲ್ಲಿ ಧಾರ್ಮಿಕ ಪಂಚಾಂಗದ ಲೋಕಾರ್ಪಣೆ ಕೂಡ ಆಗಿದೆ. ಧಾರ್ಮಿಕ ಪಂಚಾಂಗ ಅದು ಯಾವ ಗುರುಗಳ ಆರಾಧನೆ ಇವತ್ತು ನಡೀತೋ ಅವರೇ ಆರಂಭ ಮಾಡಿರ್ತಕ್ಕಂಥದ್ದು.
ಒಂದು ಧರ್ಮ ಜಿಜ್ಞಾಸೆ, ಕಾಲ ಜಿಜ್ಞಾಸೆ ಬಂದಾಗ ಪರಂಪರೆಯೋ ಆಧುನಿಕತೆಯೋ ಅನ್ನೋ ಪ್ರಶ್ನೆ ಬಂದಾಗ ದೊಡ್ಡ ಗುರುಗಳು ಇಲ್ಲ, ಪರಂಪರೆ ಅದು ಉಳಿಬೇಕು, ಸೂರ್ಯ ಸಿದ್ಧಾಂತ ಉಳಿಬೇಕು ಎನ್ನುವ ಕಾರಣಕ್ಕೆ ಒಂದು ಪಂಚಾಂಗವನ್ನು ಮಠದಿಂದಲೇ ಆರಂಭ ಮಾಡ್ತಾರೆ, ಒಂದು ಸಮಿತಿಯನ್ನು ಮಾಡಿ. ಅದು ಅನೇಕ ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಅದೇ ಹತ್ರ ಶತಮಾನ ಮುಟ್ತಾ ಇರುವಂಥ ಶಂಭು ಭಟ್ರು ಅವರು ಅದರ ನೇತೃತ್ವ ವಹಿಸಿ ಯಾವುದೋ ಕಾಲ ಆಯಿತು. ಅವ್ರ ತಂದೆ ಕೂಡ ಶಂಭು ಭಟ್ರ ಮಗ ಶಂಭಟ್ರು ಅಂತ. ಅವರು ಮೊದಲು ಸೇವೆ ಮಾಡ್ತಾ ಇದ್ರು, ಇವರು ಮಾಡ್ತಾ ಇದ್ದಾರೆ. ಪಂಚಾಂಗದ ಲೋಕಾರ್ಪಣೆ ಕೂಡ ಇಲ್ಲಾಗಿದೆ. ಧಾರ್ಮಿಕ ಪಂಚಾಂಗ ಶಬ್ದವೂ ಚೆನ್ನಾಗಿದೆ. ಪಂಚಾಂಗ ಅಂದರೆ ಅಡಿಪಾಯ ಅಂತಲೂ ಅರ್ಥ ಇದೆ ಅಲ್ವಾ? ಪಂಚಾಂಗ ಅಂದರೆ ಅಡಿಪಾಯಕ್ಕೂ ಪಂಚಾಂಗ ಅಂತ ಕರೀತಾರೆ. ಸಂದೇಶ ಏನಂದರೆ ನಿಮ್ಮ ಜೀವನದ ಪಂಚಾಂಗ ಧಾರ್ಮಿಕವಾಗಿರಬೇಕು ಅಂತ. ಧಾರ್ಮಿಕ ಪಂಚಾಂಗ ಶಬ್ದವನ್ನು ಗಮನಿಸ್ತೀವಿ, ಚೆನ್ನಾಗಿದೆ ಅದು ಅಂತ. ಈಗ ನಿಮ್ಮ ಜೀವನದ ತಳಹದಿ ಏನಾಗಿದೆ ಆಲೋಚನೆ ಮಾಡಿ, ಒಂದು ಆತ್ಮಾವಲೋಕನ ಮಾಡಿಕೊಳ್ಳಿ. ಏನು ನಿಮ್ಮ ಜೀವನದ ಮೂಲ ಸತ್ವ ಯಾವುದು? ಯಾವುದ್ರ ಮೇಲೆ ನಿಮ್ಮ ಜೀವನ ನಡೀತಾ ಇದೆ? ಯಾವುದಕ್ಕೆ ಮಹತ್ವ ಕೊಟ್ಟಿದ್ದೀರಿ? ಆಲೋಚನೆ ಮಾಡಿದ್ದೀವಿ. ಕೊಡಬೇಕಾಗಿದ್ದು ಯಾವುದಕ್ಕೆ ಅಂದರೆ ಧರ್ಮಕ್ಕೆ ಅಂತ. ಹಾಗಾಗಿ ಪಂಚಾಂಗ, ಜೀವನದ ಪಂಚಾಂಗ ಧಾರ್ಮಿಕವಾಗಿರಬೇಕು. ಧರ್ಮವೇ ಬದುಕಿನ ತಳಹದಿ, ಅದರ ಮೇಲೆ ಜೀವನದ ವಿಸ್ತಾರ, ಆಗ ನೆಮ್ಮದಿ ಅಂತ. ಧರ್ಮವನ್ನು ಬಿಟ್ಟು ಬೇರೆ ಯಾವುದ್ರ ಮೇಲೆ ಜೀವನ ನಿಂತರೂ ಕೂಡ ಅದು ನಿಲ್ಲೋದಿಲ್ಲ ಅಂತ ಅರ್ಥ. ಅದಕ್ಕೆ ಯಾಕೆ ಗೊತ್ತಾ? ಧರ್ಮ ಅಂದರೆ ಯಾವುದು ನಮ್ಮನ್ನು ಧರಿಸಿದೆಯೋ ಅದು ಅಂತ, ಅದರ ಮೇಲೆ ಜೀವನ ನಿಲ್ಲಬೇಕು. ಅದನ್ನು ಬಿಟ್ಟು ಮತ್ತೆ ಉಳಿದಿದ್ದು ಅಂದರೆ ನಮ್ಮನ್ನು ಯಾವುದು ಧರಿಸಿಲ್ಲವೋ ಅದು, ಅದರ ಮೇಲೆ ಜೀವನ ನಿಂತರೆ ಜೀವನ ನಿಲ್ಲೋದಿಲ್ಲ ಅಂತ ಅರ್ಥ. ಅದಕ್ಕೆ ಎಲ್ಲೋ ಒಂದು ಕಡೆ ಕುಸಿತದೆ ಅದು, ಎಲ್ಲೋ ಒಂದು ಕಡೆ ಅದು ಧ್ವಂಸ ಆಗಿ ಹೋಗ್ತದೆ. ಅದು ಆಗಲೇಬೇಕು, ಅದು ಆಗದೆ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗಾಗಿ ಧಾರ್ಮಿಕ ಪಂಚಾಂಗ ಎನ್ನುವಾಗ ಪಂಚಾಂಗ ಜೀವನದ ಪಂಚಾಂಗ ಧಾರ್ಮಿಕವಾಗಿರಬೇಕು ಎನ್ನುವ ಸಂದೇಶ ಕೊಡ್ತಾ ಇದೆ. ಮಾತ್ರ ಅಲ್ಲ, ಮರೆತು ಹೋದ ಪರಂಪರೆ ನೆನಪಿಸ್ತಾ ಇದೆ. ನಮಗೆಲ್ಲ ತಾರೀಕು ಗೊತ್ತಿವತ್ತು, ಆದರೆ ತಿಥಿ ಗೊತ್ತಿಲ್ಲ, ನಕ್ಷತ್ರ ಗೊತ್ತಿಲ್ಲ, ಯೋಗ ಕರಣ ಗೊತ್ತಿಲ್ಲ. ಅದೃಷ್ಟಕ್ಕೆ ವಾರ ಒಂದು ಗೊತ್ತು, ಯಾಕೆಂದರೆ ಭಾನುವಾರ ರಜೆ, ಸೋಮವಾರದಿಂದ ಕೆಲಸ. ಈ ಕಾರಣಕ್ಕೆ ಮತ್ತು ದೇವರ ಕಾರಣಕ್ಕೆ ನಮಗೆಲ್ಲ ವಾರ ಗೊತ್ತಿದೆ ಅಂತ ಇಲ್ಲ. ದೇವರ ಕಾರಣಕ್ಕೆ, ಪರಂಪರೆ ಕಾರಣಕ್ಕೆ ಅಲ್ಲ. ಯಾವುದು ವೀಕ್ ಡೇ, ಯಾವುದು ವೀಕೆಂಡ್ ಅಂತ ಗೊತ್ತಾಗಬೇಕಲ್ಲ ನಮಗೆ ಅಂತ ನಾವು ಯಾವಾಗಲೂ ನೆನ್ಪಡ್ಕೊಳ್ತಾ ಇರ್ತೀವಿ. ಈ ವೀಕೆಂಡ್ ಅಂದರೆ ಏನು? ಆ ಶಬ್ದಕ್ಕೆ ಇನ್ನೊಂದು ಅರ್ಥ ಇದೆಯಲ್ವಾ? ಅಂದರೆ ವೀಕೆಂಡ್ ಅದು ದುರ್ಬಲವಾಗಿರ್ತಕ್ಕಂಥ ಜಾಗ ಅದು ಅಂತ. ವೀಕೆಂಡ್ ಅಂದರೆ ನಮ್ಮ ವೀಕೆಂಡ್ಗಳು ಹೇಗಿದ್ದಾವೆ ಅಂದರೆ ಶನಿವಾರ ಭಾನುವಾರಗಳು ನಮ್ಮ ಬದುಕಿನ ದುರ್ಬಲವಾಗಿರೋ ತಪ್ಪುಗಳನ್ನು ಮಾಡೋದೆಲ್ಲ ಆಗಲೇ ನಾವು ಅಂತ. ಶನಿವಾರ ಭಾನುವಾರ ಬಂದರೆ ಯಥೇಚ್ಛ ತಪ್ಪು ಮಾಡೋದು, ಉಳಿದಿದೆ ನಾವು ಪುರುಸತ್ತಿಲ್ಲ, ತಪ್ಪು ಮಾಡೋಕ್ಕೆ ಹೆಚ್ಚು ಅವಕಾಶಗಳಿಲ್ಲ. ಆಫೀಸಿಗೆ ಹೋಗಬೇಕು, ಮನೆಗೆ ಬರಬೇಕು, ಅದೇ ಆಗ್ತದೆ. ಶನಿವಾರ ಭಾನುವಾರ ಯಾತಕ್ಕಿದೆ ಅಂದರೆ ಎಲ್ಲ ತಪ್ಪುಗಳು ಮಾಡೋಕ್ಕೆ ಇರುವಂಥದ್ದು ಅಂತ. ಹಾಗಾಗಿ ಸ್ಟ್ರಾಂಗ್ ಎಂಡ್ ಅಲ್ಲ ಅದು, ಅದು ವೀಕೆಂಡ್ ಅದು ಅಂತ, ಅದು ನಮ್ಮ ಜೀವನದ್ದು ಅಂತ. ಹಾಗಿದೆ ನೋಡಿ. ಹೀಗೆ ನಮಗೆ ವಾರ ಗೊತ್ತು ಹೊರತು ಒಳ್ಳೆ ಕಾರಣಕ್ಕೆ ನಮ್ಗೆ ವಾರ ಗೊತ್ತಿಲ್ಲ ಅಂತ. ಅದರಲ್ಲಿ ಈ ಪಂಚಾಂಗ ಇಟ್ಕೊಂಡು ನಾವು ಇನ್ನು ಮುಂದೆ ತಿಳ್ಕೊಳ್ಬೇಕು ಅದನ್ನು ಅಂತ. ಪಂಚಾಂಗ ತುಂಬ ವೈಜ್ಞಾನಿಕ, ತಾರೀಕು ವೈಜ್ಞಾನಿಕ ಅಲ್ಲ. ಅದು ಚೆನ್ನಾಗಿ ತಿಳ್ಕೊಳ್ಬೇಕು ನಾವು ಇದನ್ನು. ಇವತ್ತು ಡಿಸೆಂಬರ್ 8 ಅಂದರೆ ಅದಕ್ಕೆ ಖಗೋಳದ ಆಧಾರ ಇಲ್ಲ. ಪ್ರಕೃತಿ ಅದನ್ನು ಸಂವಾದ ಮಾಡೋದಿಲ್ಲ. ಪ್ರಕೃತಿ ಎಲ್ಲಿ ನೀವು ಡಿಸೆಂಬರ್ 8 ಪ್ರೂವ್ ಮಾಡಿ ಅಂದರೆ ಪ್ರೂವ್ ಮಾಡೋಕ್ಕೆ ಏನೂ ಇಲ್ಲ. ಆದರೆ ಇವತ್ತು ಹುಣ್ಣಿಮೆ ಅಂದರೆ ಅದಕ್ಕೆ ಆಕಾಶದ ಸಾಕ್ಷಿ ಇರ್ತದೆ ಅಂತ. ಇವತ್ತು ಅಮಾವಾಸ್ಯೆ ಅಂದರೆ ಅದಕ್ಕೆ ಆಕಾಶದ ಸಾಕ್ಷಿ ಇರ್ತದೆ ಅಂತ. ಇವತ್ತು ಸಪ್ತಮಿ ಅಷ್ಟಮಿ ಅಂದರೆ ಸಪ್ತಮಿ ಅಷ್ಟಮಿ ಏನದು? ಚಂದ್ರ ಸೂರ್ಯರ ನಡುವಿನ ಅಂತರ ಅದು ಅಂತ. ಆಕಾಶದ ಸಾಕ್ಷಿ ಇದೆ ಅದಕ್ಕೆ. ಸಪ್ತಮಿ ಅಷ್ಟಮಿ ನವಮಿ ದಶಮಿ ಇದೆಲ್ಲ ಅದೇ. ಸೂರ್ಯಚಂದ್ರರು ಎಷ್ಟು ದೂರ ಹೋದ್ರು, ಎಷ್ಟು ಹತ್ತಿರ ಬಂದರು ಅಂತ. ಕರಾರುಬಕ್ಕಾಗಿರ್ತಕ್ಕಂಥ ಅಂತರದ ಅಳತೆಗಳು, ಅದರ ಮೇಲೆ ತೆತ್ತಿ ತೀರ್ಮಾನ ಆಗುವಂಥದ್ದು ಅಂತ. ಯಾವುದು ಸೂಕ್ತ ಯೋಚನೆ ಮಾಡಿ ನೀವು ಅಂತ. ಯಾವುದಕ್ಕೆ ತಲೆಬುಡ ಇಲ್ಲ. ಒಂದು ನಿಮ್ಮ ಅಗ್ರಿಮೆಂಟ್ ಅಷ್ಟೇ ಅದು. ಈ ತಾರೀಕು ಅಂತ ಒಪ್ಕೊಳ್ಳೋಣ ಅಂತ. ಅದಕ್ಕಿಂತ ಹೆಚ್ಚು ವೈಜ್ಞಾನಿಕ ಅಲ್ಲ ಅದು. ಅದಕ್ಕೇನು ಆಧಾರವೇ ಇಲ್ಲ ಅದಕ್ಕೆ. ಅದನ್ನ ಯಾವಾಗಲೂ ನೆನಪು ಮಾಡ್ಕೊಳ್ತಾ ಇರ್ತೀನಿ. 10 ತಿಂಗಳಿದ್ವಂತೆ, 8 ತಿಂಗಳುಗಳಿದ್ವು ಅಂತ ಅವರಲ್ಲಿ ಅಂತ. ಮತ್ತೆ ಆ 8 ತಿಂಗಳಿಗೆ 8 ದೇವತೆಗಳ ಹೆಸರು ರೋಮನ್ರದ್ದು. ಆದರೆ ಅದು ಈ ಸೀಸನ್ಗಳಿಗೆ ಹೊಂತಾ ಇರಲಿಲ್ಲ. ಈ ಮಳೆಗಾಲ ಈ ವರ್ಷ ಒಂದು ತಿಂಗಳಲ್ಲಿ ಬಂದು ಮುಂದಿನ ವರ್ಷ ಮತ್ತೊಂದು ತಿಂಗಳಲ್ಲಿ ಬರ್ತಾ ಇತ್ತು. ಹಾಗೆ 4 ಸೇರಿಸಿದ್ರು. ಆಮೇಲೆ ಅಂತ ಸೇರಿಸಿದ ಮೇಲೆ
ಅದು ಆ ಹೆಸರೆಲ್ಲ ಬಂದಿದ್ದಕ್ಕೆ ಯಾವುದು ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್ ಇದೆಯಲ್ಲ, ಅದರ ಸಂಖ್ಯೆ ಮೇಲೆ ಬಂದಿರತಕ್ಕಂಥದ್ದು. ಸಂಖ್ಯೆ ಕೂಡ ನಮಗೆ ತುಂಬ ಹತ್ತಿರ ಇದೆ. ಸೆಪ್ಟೆಂಬರ್, ಸೆಪ್ಟೆಂಬರ್ ನೋಡಿ ನೀವು ಅದನ್ನು. ಅಷ್ಟ ಅಕ್ಟೋಬರ್, ನವ ನವೆಂಬರ್, ದಶ ಡಿಸೆಂಬರ್ ಅಥವಾ ದಶಂಬರ್ ಅಂತಲೇ ಹೇಳ್ತಾರೆ ಕೆಲವರು ಅದನ್ನು ಅಂತ. ಅದು ಮುಂದಕ್ಕೆ ಸಂಖ್ಯೆ ಮೇಲೆ ಸೇರಿಸಿರ್ತಕ್ಕಂಥ ಹಿಂದೆಲ್ಲ ದೇವತೆಗಳ ಹೆಸರುಗಳು. ಈ ಮೊದಲನೇದೆಲ್ಲ ಇದೆಯಲ್ಲ ಜನವರಿ, ಅದೆಲ್ಲ ದೇವತೆಗಳ ಹೆಸರುಗಳು, ಅವರ ದೇವತೆಗಳ ಹೆಸರುಗಳು ಅದು ಅಂತ. ಆ ಇಬ್ಬರು ರಾಜರು ಅವ್ರೇನು ಮಾಡಿದ್ರು, ತಮ್ಮ ಅಂದರೆ 2 ತಿಂಗಳಿಗೆ ಒಂದೊಂದು ದಿನ ಜಾಸ್ತಿ ಮಾಡಿಕೊಂಡು ತಮ್ಮ ಹೆಸರು ಇಟ್ಕೊಂಡು ಅಂತ. ಜೂಲಿಯಸ್ ಸೀಸರು, ಇನ್ನೊಬ್ಬ ಆಗಸ್ಟಸ್ ಸೀಸರ್. ಜುಲೈ ಆಗಸ್ಟ್ ಆಯ್ತದು. ನಮಗೂ ಈ ಆಗಸ್ಟಸ್ ಸೀಸರ್ಗೂ ಏನು ಸಂಬಂಧ, ನಮಗೂ ಜೂಲಿಯಸ್ ಸೀಸರ್ಗೂ ಏನು ಸಂಬಂಧ? ನಾವು ಯಾಕೆ ಒಂದು ನಾಮಸ್ಮರಣೆ ಮಾಡ್ತೇವೆ ಜುಲೈ ಆಗಸ್ಟ್ ಅಂತ? ಏನು ಕಾರಣ ಅದಕ್ಕೆ? ಏನು ಕಾರಣ ಇಲ್ಲ ನೋಡಿ. ಈಗ ನೀವೇನಾದ್ರು ಪರಂಪರೆ, ಧರ್ಮ, ಸಂಸ್ಕೃತಿ ಅಂದರೆ ಅಂಧಾನುಕರಣೆ, ಮೌಢ್ಯ ಅಂತ ಹೇಳ್ತಾರೆ. ಅಂಧಾನುಕರಣೆ ಯಾವುದು ಅಂದರೆ ಈ ಸೆಪ್ಟೆಂಬರ್, ಅಕ್ಟೋಬರ್ ಅಂಧಾನುಕರಣೆ ಇದು. ಜುಲೈ ಆಗಸ್ಟ್ ಇದೆಯಲ್ಲ, ಇದೇ ಅಂಧಾನುಕರಣೆ ಇದು. ಯಾಕೆ ನೀವು ಮಾಡಬೇಕು? ನಿಮಗೇನು ಜೂಲಿಯಸ್ ಸೀಸರ್ ಏನು, ನಿಮಗೆ ಆಗಸ್ಟಸ್ ಸೀಸರ್ ನಿಮಗೇನು? ಆ ಹೆಸರು ಯಾಕೆ ಇಟ್ಕೊಂಡು ಅದನ್ನು ಹೇಳ್ತಾ ಇದ್ದೀರಿ ನೀವು? ನಮ್ಗೆ ಗೊತ್ತೇ ಇಲ್ಲ ಅಂತ. ಸುಮ್ಮನೆ ಅಪ್ಪ ಹೇಳ್ತಾ ಇದ್ದೀನಿ, ಮಗ ಹೇಳ್ತಾ ಇರೋದನ್ನ ಥರ ಇದೆ ಅಷ್ಟೇ ಹೊರತು, ಅಪ್ಪ ಹೇಳ್ತಾ ಇರೋದನ್ನ ಹೇಳಿದ್ದು ಅಲ್ಲ ಇದು. ಇಂಗ್ಲೀಷರು ಬಂದರು ಭಾರತಕ್ಕೆ, ಅವ್ರು ಹೇಳ್ತಾ ಇದ್ರು, ನಾವು ಹೇಳೋಕ್ಕೆ ಶುರು ಮಾಡಿದ್ವು ಅದನ್ನು. ಅದನ್ನು ಮರೆತು ಅಂತ. ಹಾಗಾಗಿ ಈ ಪಂಚಾಂಗ ನಾವು ಮನೇಲಿ ಇಟ್ಕೊಳ್ಬೇಕು. ಬರೀ ಇಟ್ಕೊಂಡು ಪೂಜೆ ಮಾಡಿದ್ರೆ ಸಾಲದು. ಯುಗಾದಿ ದಿವಸ ಪೂಜೆ ಮಾಡಲಿಕ್ಕೆ ಮಾತ್ರ ಇರುವಂಥದ್ದಲ್ಲ ಅದು. ಅದರ ಮೂಲಕವಾಗಿ ನಾವು ಕಾಲವನ್ನು ಅರ್ಥ ಮಾಡಿಕೊಂಡು ಆ ಪ್ರಕಾರವಾಗಿ ನಾವು ಈಗ ಸೂರ್ಯೋದಯ, ಸೂರ್ಯಾಸ್ತ ಅದರ ಮೇಲೆ ಸಮಯದ ನಿಶ್ಚಯ ಆಗುವಂಥದ್ದು. ನಮ್ಮಲ್ಲಿ ಗಂಟೆಗಳ ಮೇಲೆ ಅಲ್ಲ, ಗಂಟೆ ಅಲ್ಲವೇ ಅಲ್ಲ ಅಂತ. ಸೂರ್ಯೋದಯದಿಂದ ಎಷ್ಟು ದೂರ ಬಂದಿದೆ ನಾವು, ಸೂರ್ಯಾಸ್ತದಿಂದ ಎಷ್ಟು ದೂರ ಹೋಗಿದೆ ನಾವು, ಇದರ ಮೇಲೆ ಸಮಯದ ನಿಶ್ಚಯ ಆಗುವಂಥದ್ದು. ಪ್ರಕೃತಿಯ ಮೇಲೆ, ಸೂರ್ಯಚಂದ್ರನ ಮೇಲೆ ದಿನ ನಿಶ್ಚಯ ಆಗುವಂಥದ್ದು ಅಂತ. ಹಾಗಾಗಿ ಒಂದು ಚೂರಾದರೂ ನಾವು ಅದನ್ನು ತಿಳ್ಕೊಳ್ಬೇಕು ಅನ್ನೋದಾಗಿ ಈ ಸಮಯದಲ್ಲಿ ನಾವು ನೆನಪಿಸ್ಕೊಳ್ತೇವೆ. ಆಗಲಿ, ತುಂಬ ಒಳ್ಳೆಯ ರೀತಿಯಲ್ಲಿ ಇವತ್ತಿನ ಕಾರ್ಯಕ್ರಮ ಇಲ್ಲಿ ನೆರವೇರಿದೆ. ಇದೊಂದು ಅನುಷ್ಠಾನ ಭೂಮಿಯಾಗಿ ಬೆಳಿಬೋದು ಅಂತ ಅನಿಸ್ತದೆ ನಮಗೆ. ಯಾಕೆಂದರೆ ಅಷ್ಟು ಸಂತೋಷವನ್ನು ನಮ್ಗೆ ಕೊಟ್ಟಿದೆ ಏಕಾಂತ ಭೂಮಿ, ಅನುಷ್ಠಾನ ಭೂಮಿ. ನಿಮಗೆಲ್ಲ ಶಾಂತಿ ಸಿಗ್ತಕ್ಕಂಥ ಶಾಂತಿ ಭೂಮಿಯಾಗಿ ಬೆಳೆಯೋಕ್ಕೆ ಸಾಧ್ಯ ಇದೆ. ನೀವೆಲ್ಲ ನಾವು ಇದರಿಂದ ಹೊರಟ ನಂತರವೂ ಕೂಡ ನೀವು ಆಗಾಗ ಬರ್ತಾ ಇರಬೇಕು ಇಲ್ಲಿಗೆ. ಹಾಗೆ ನಾವು ಕೂಡ ಇಲ್ಲಿ ಬರ್ತಾ ಇರ್ತೇವೆ. ನಾವಿಲ್ಲಿ ನೀವು ನಿಮ್ಮನ್ನು ಅನೇಕರು ಇಲ್ಲಿ ಕೂತವರಲ್ಲಿ ನಮ್ಮನ್ನು ಒತ್ತಾಯ ಮಾಡೋರಿದ್ದೀರಿ. ನೀವು ಈ ಗುರುಗಳು ಬರ್ತಾ ಇರಬೇಕು ಇಲ್ಲಿಗೆ ಅಂತ. ನಾವು ನಿಮ್ಮನ್ನು ಒತ್ತಾಯ ಮಾಡ್ತೇವೆ, ಇಲ್ಲಿಗಾದರೂ ಬರ್ತಾ ಇರಿಯಾ ಆಗಾಗ ಅಂತ. ಅಲ್ಲಿಗೆ ಬರೋದು ಯಾಗೋ ಆಯ್ತಲ್ಲ, ಬರಬೇಕು ಅಲ್ಲಿಗೂ ಕೂಡ. ಆದರೆ ಇಲ್ಲಿ ಹತ್ತಿರ ಇದೆ ಇದು. ಆಗಾಗ ಇಲ್ಲಿಗೆ ಬನ್ನಿ. ವರ್ಷದಲ್ಲಿ ಕೆಲವಾದರೂ ಕಾರ್ಯಕ್ರಮಗಳನ್ನ ಇಲ್ಲಿ ಮಾಡಿ. ಇಂಥ ಒಳ್ಳೆ ವಾತಾವರಣ ನಿಮ್ಗೆ ಎಲ್ಲಿ ಸಿಗ್ತದೆ ಹೇಳಿ? ಅದ್ಭುತವಾಗಿರುವಂಥ ವಾತಾವರಣ. ಗೋವನ್ನು ನೋಡಿದ ಮಾತ್ರದಿಂದ ಪಾಪಗಳು ನಾಶ ಆಗ್ತವೆ, ಮುಟ್ಟಿದರೆ ಪಾಪಗಳು ನಾಶ ಆಗ್ತವೆ. ದರ್ಶನ, ಸ್ಪರ್ಶನ, ನೀವು ಗೋ ಗ್ರಾಸ ಕೊಟ್ಟರೆ ಪಾಪಗಳು ನಾಶ ಆಗ್ತವೆ. ಗೋ ಸನ್ನಿಧಿಯಲ್ಲಿ ಜಪ ಮಾಡಿದರೆ, ಧ್ಯಾನ ಮಾಡಿದರೆ ಪಾಪಗಳು ನಾಶ ಆಗ್ತವೆ. ಜೀವನದಲ್ಲಿ ಬೇಡ ಅಂದರೂ ಪಾಪಗಳು ಸಂಗ್ರಹ ಆಗ್ತಾ ಇರ್ತವೆ. ಇಲ್ಲಿ ಒಂದು ಪಾಪಗಳನ್ನು ಕಳ್ಕೊಳ್ಬೋದು. ವೈಯಕ್ತಿಕ ಲಾಭಗಳು ತುಂಬ ಇದೆ. ನಿಮ್ಮ ಆತ್ಮಕ್ಕಾಗ್ತಕ್ಕಂಥ ಲಾಭಗಳು, ನಿಮಗೆ ಸಿಗುವಂಥ ಮನಃಶಾಂತಿ, ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗೆ ನೀವು ಇಲ್ಲಿಗೆ ಬರ್ತಾ ಇರಬೇಕು ಎಂಬುದು ನಮ್ಮ ಆಗ್ರಹದ ಆಮಂತ್ರಣ. ನಾವು ನಿಮ್ಮನ್ನು ಒತ್ತಾಯಪೂರ್ವಕವಾಗಿ ನೀವು ಬರಲೇಬೇಕು ಇಲ್ಲಿಗೆ ಎಂಬುದಾಗಿ ಆಮಂತ್ರಣ ಮಾಡ್ತಕ್ಕಂಥದ್ದು. ಬಂದು ಶಾಂತಿಯನ್ನು ಅನುಭವಿಸಿ, ಸಮಾಧಾನವನ್ನು, ಶಾಂತಿಯನ್ನು ಅನುಭವಿಸಿ. ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ನೀವು ಬಂದ ಸಮಯ ಬೆಲೆ ಕಟ್ಟಬೇಡಿ. ಎಷ್ಟು ತಾಸು ಬೇಕಾಯಿತು, ಎಷ್ಟು ತಾಸು ಬೇಕಾಯಿತು, ಅಲ್ಲಿ ಇದೇನು ಮಾಡ್ತೀರಿ ನೀವು? ಇದ್ದು ನಿಮಗೆ ನೆಮ್ಮದಿ ಕಂಡ್ರೆ ವಿಷಯ ಬೇರೆ, ನೀವು ಇದ್ದಲ್ಲೇ ದೇವರು ಬರೋದಾದರೆ ವಿಷಯ ಬೇರೆ. ಇಲ್ಲ ಅಂದರೆ ಇಲ್ಲಿಗೆ ಬನ್ನಿ, ಬರಬೇಕು ನೀವು ಎಂಬುದಾಗಿ ನಮ್ಮದು ಇದು. ಆ ಕಾರಣಕ್ಕೂ ನೀವು ಬರಬೇಕು ಎಂಬುದಾಗಿ ಈ ಸಮಯದಲ್ಲಿ ಅಪೇಕ್ಷೆ ಪಡ್ತೇವೆ. ಹಾಗೆ ಅವರಿಬ್ಬರನ್ನು ನಾವು ಈ ನೆನಪು ಮಾಡಿಕೊಳ್ಳೇಬೇಕು. ಒಂದು MK ಜನಾರ್ದನ ಇಲ್ಲ ನಮ್ಮ ಮಧ್ಯೆ. ಈಗ ನಮ್ಮ ಮುಂಬೈಗೆ ಆರಂಭದಿಂದ ನಾವು ಬರುವಾಗಲೆಲ್ಲ ಒಂದು ಆಧಾರ ಸ್ತಂಭವಾಗಿ ನಿಂತು ತುಂಬ ಸೇವೆ ಮಾಡಿದಂಥ ವ್ಯಕ್ತಿ. ನಾವು ಇರುವಲ್ಲಿಗೂ ಒಂದು ಸೇವೆ ಮಾಡ್ತಾ ಇದ್ದಂಥ ವ್ಯಕ್ತಿ. ನಮ್ಮ ಇಲ್ಲಿಯ ಸಂಘಟನೆ ಅಥವಾ ಇಲ್ಲಿಯ ಒಂದು ಮಠದ ಒಂದು ವಿಕಾಸದಲ್ಲಿ ದೊಡ್ಡ ಸೇವೆ ಜನಾರ್ದನದಿರುವಂಥದ್ದು. ಮತ್ತು ಉಷಾ, ಅದು ಮರೆಯುವ ಹೆಸರೇ ಅಲ್ಲ ಅದು. ಈ ಗೋಶಾಲೆ ಒಟ್ಟಿಗಂತೂ ಇನ್ನೂ ವಿಶೇಷ. ಸಂಸ್ಥಾನದೊಟ್ಟಿಗೆ, ಮಠದೊಟ್ಟಿಗೆ, ನಮ್ಮ ಕಾರ್ಯಗಳ ಜೊತೆಯಲ್ಲಿ ವಿಶೇಷವಾಗಿ ಈ ಗೋಶಾಲೆ ವಿಷಯದಲ್ಲಿ ಆಕೆ ಮಾಡಿದ ಸೇವೆಯನ್ನು ಬೇರೆ ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಬೋದು. ಅಷ್ಟೂ ಸೇವೆಯನ್ನು ಮಾಡಿರ್ತಕ್ಕಂಥ ಒಂದು ಚೇತನ ನಮ್ಮೊಟ್ಟಿಗೆ ಇಲ್ಲ. ಜನಾರ್ದನಾದರೂ ಮುಪ್ಪಿನವರೆಗೆ ಬದುಕಿದ್ರು. ಆದರೆ ಉಷಾ ಆ ಕಾಲದಲ್ಲಿ ಮಧ್ಯದಲ್ಲಿ ನಮ್ಮನ್ನು ಬಿಟ್ಟು ಹೋಗಿರ್ತಕ್ಕಂಥ ವ್ಯಕ್ತಿತ್ವ ಅದು. ಆಕೆಗೆ ಖಂಡಿತವಾಗಿಯೂ ಸದ್ಗತಿ ಆಗಿರ್ತದೆ. ಯಾಕೆಂದರೆ
ಒಬ್ಬ ಮನುಷ್ಯನಿಗೆ ಸದ್ಗತಿ ಆಯಿತೋ ದುರ್ಗತಿ ಆಯಿತೋ ಅನ್ನೋದನ್ನು ಅವನನ್ನು ನೋಡಿ, ಅವನ ಮನಸ್ಸು, ಅವನು ಬದುಕೋ ರೀತಿ, ಅದನ್ನು ನೋಡಿ ತೀರ್ಮಾನ ಮಾಡ್ಬೋದು ಅಂತ. ಆಕೆ ತುಂಬ ಶುದ್ಧವಾದ ಮನಸ್ಸನ್ನು ಇಟ್ಕೊಂಡು, ನಿಸ್ವಾರ್ಥವಾದ ಮನಸ್ಸನ್ನು ಇಟ್ಕೊಂಡು, ಭಕ್ತಿಯಿಂದ ಸಮರ್ಪಣೆ ಮಾಡಿ, ತನ್ನದೆಲ್ಲವನ್ನೂ ಕೂಡ ಸಮರ್ಪಣೆ ಮಾಡಿ ಜೀವನ ಮಾಡಿರ್ತಕ್ಕಂಥವಳು. ಹಾಗಾಗಿ ಕಳೆದ ಬಾರಿ ಕೂಡ ನಾವು ಇಲ್ಲಿ ಮಾಡ್ಕೊಂಡಿದ್ದು, ಇಲ್ಲಿ ಇಲ್ಲಿ ಆಕೆಯ ಹೆಸರಿದೆ, ಇಲ್ಲಿ ಗೋಶಾಲೆ ಎದುರು ಭಾಗದಲ್ಲಿ ಆಕೆಯ ಹೆಸರಿದೆ. ಮಠಕ್ಕೆ ಎಲ್ಲವನ್ನೂ ಸಮರ್ಪಣೆ ಮಾಡಿದ್ರಲ್ಲಿ, ಏನನ್ನೂ ಇಟ್ಕೊಳ್ಳಿಲ್ಲ. ತನ್ನದು ಅಂತ ಏನಿದೆಯೋ ಜೀವನ ಸಹಿತ ಎಲ್ಲವನ್ನೂ ಕೂಡ ಮಠಕ್ಕೆ ಆಕೆ ಸಮರ್ಪಣೆ ಮಾಡಿರ್ತಕ್ಕಂಥವಳು. ಅಂಥ ಒಂದು ಭಾವ ನಮಗೆಲ್ಲ ಬರಬೇಕು. ಇದೆ, ನಿಮ್ಮಲ್ಲಿ ಅನೇಕರು ಒಳ್ಳೆ ಮನಸ್ಸಿನವರು ಇದ್ದೀರಿ. ಇದೇನು ಬರಡು ಭೂಮಿಯಲ್ಲ, ನಮ್ಮ ಈ ಪ್ರಾಂತ ಇದೆಯಲ್ಲ, ನೀವೆಲ್ಲ ತುಂಬ ಒಳ್ಳೆ ಹೃದಯ ಮನಸ್ಸು ಇಟ್ಕೊಂಡಿದ್ದೀರಿ. ಆ ದಾರಿ ನಿಮಗೆಲ್ಲ ಇದೆ, ಉಷಾಢ ದಾರಿ, ಜನಾರ್ದನ ದಾರಿ ನಿಮಗೆಲ್ಲ ಇದೆ ಅನ್ನೋದನ್ನು ಈ ಸಮಯದಲ್ಲಿ ನಾವು ನೆನಪು ಮಾಡಿಕೊಂಡು, ವಿಪ್ರ ವೃಂದವನ್ನು ಇನ್ನೊಮ್ಮೆ ಅವರು ವಿಶೇಷವಾಗಿ ಆಶೀರ್ವಾದಗಳು. ಅವ್ರನ್ನ ನೋಡಿದರೆ ಮನಸ್ಸು ತುಂಬಿ ಬರ್ತದೆ. ಹಾಗಾಗಿ ಅವರು ಹೀಗೆ ನಡೆಸ್ಕೊಡ್ಬೇಕು ಆರಾಧನೆಯನ್ನು ಯಾವಾಗಲೂ. ಅನೇಕರು ಇಲ್ಲಿ ವಯೋವೃದ್ಧರಿದ್ದಾರೆ. ನಾವಿಲ್ಲಿ ಮೆಟ್ಲು ಮಾಡಿಸಿದ್ವು ನಾವೇ ಹೇಳಿ ಇಲ್ಲಿ ಬೆಳಿಗ್ಗೆ. ಯಾಕೆಂದರೆ ಇವರಲ್ಲಿ ತುಂಬ ಹಿರಿಯರು, ಕೆಲವರು ಈಗ ನಮ್ಮ ಪುಟ್ಟಭಟ್ರು ಈಗ 90 ಹತ್ರ 80 ಅವರು ಇದು ಯಾವಾಗಲೂ ನಡೆಸ್ತಾ ಇರ್ತಾರೆ. 90 ಕಡೆ ಹೋಗ್ತಾ ಇದ್ದಾರೆ ಅವರು 80ರಿಂದ. ಅವರು ಇದಕ್ಕೆ ಅಂದರೆ ಹಿಂದೆ ನಿಂತು ತುಂಬ ಕೆಲಸ ಮಾಡ್ತಕ್ಕಂಥವ್ರು. ಅವರು ಯಾವಾಗಲೂ ಆರಾಧನೆಯ ದೊಡ್ಡ ಸೇವೆ ಅವ್ರದ್ದು ಇರ್ತದೆ ಯಾವಾಗಲೂ. ಅಂಥ ಹಿರಿಯರು ಬಂದು ಮಾಡ್ತಾ ಇದ್ದಾರೆ. ಅಮ್ಮನವ್ರ ಮನೆ ಭಟ್ರು ಅವರ ಇದಕ್ಕೆ ಪವಿತ್ರ ಪಾಣಿಯಾಗಿ ಮಾಡ್ತಾ ಇದ್ದಾರೆ. ಸಾಮವೇದವೇ ಅವರು, ಅಮ್ಮನವರೇ ಅವರ ಒಂದು ರೀತಿ ಇರ್ತಕ್ಕಂಥವ್ರು. ಅವರು ತುಂಬ ಸೇವೆಯನ್ನು ಅಮ್ಮನವರಿಗೆ ಇಡೀ ಜೀವನ ಮಾಡಿದವರು. ಕುರಿಕಾನಮ್ಮನವರಿಗೆ ಸಾಮವೇದವು ಕೂಡ ಹಾಗೆ. ಸಾಮವೇದಕ್ಕೆ ಇನ್ನೊಂದು ಹೆಸರಿಲ್ಲ ಅಲ್ಲಿ, ಅಂಥದ್ದು ಅಂತ. ಅವರು ಇದನ್ನು ಎಲ್ಲ ಯೋಗ ಅದು ಅವ್ರನ್ನ ನಡೆಸ್ಕೊಡ್ತಾ ಇರ್ತಕ್ಕಂಥದ್ದು ಈ ಆರಾಧನೆಯನ್ನು. ತುಂಬ ಒಳ್ಳೆ ರೀತಿಯಲ್ಲಿ ನಡೆದಿದೆ. ಎಲ್ಲರಿಗೂ ಈ ಸಮಯದಲ್ಲಿ ಆಶೀರ್ವಾದಗಳನ್ನು ಮಾಡ್ತಾ, ಪಂಚಾಂಗ ಧಾರ್ಮಿಕವಾಗಿರುವಂತೆ ನೋಡ್ಕೊಳ್ಳಿ. ನಿಮ್ಮ ಜೀವನದ ಪಂಚಾಂಗ ಇದೆಯಲ್ಲ, ಜೀವನಕ್ಕೆ ಧರ್ಮ ತಳಹದಿಯಾಗುವಂತೆ. ಮುಖ್ಯ ಯಾವುದು, ಆಧಾರ ಯಾವುದು ಅಂದರೆ ಧರ್ಮ, ದುಡ್ಡಲ್ಲ, ಬೇರೆ ಯಾವ ಸಂಗತಿಗಳು ಕೂಡ ಅಲ್ಲ. ಧರ್ಮ ಜೀವನಕ್ಕೆ ತಳಹದಿಯಾಗಬೇಕು. ಆ ಸಂದೇಶವನ್ನು ಇದರಿಂದ ಎಲ್ಲರೂ ಪಡ್ಕೊಳ್ಬೇಕು. ಮತ್ತು ಮಠ ನಾವಿಲ್ಲಿ ಬರ್ಬೋದು, ಬರದೇ ಇರ್ಬೋದು, ಬಂದಾಗ ಬರದೇ ಇದ್ದಾಗ ಎಲ್ಲ ಸಮಯದಲ್ಲೂ ಧರ್ಮಕ್ಕೆ ಮನಸ್ಸು ಕೊಟ್ಟು ಬಾಳಿ ಸಂಪಾದನೆ ಮಾಡಬೇಕು, ಅಗತ್ಯ. ಯಾಕೆಂದರೆ ಜೀವನ ನಡಿಬೇಕು, ಮಾಡಿ ಸಂಪಾದನೆಯನ್ನು, ಏನೂ ತಪ್ಪಿಲ್ಲ. ಆದರೆ ಧರ್ಮವನ್ನು ಬಿಡದೆ ಬಾಳಬೇಕು, ಪರಂಪರೆಯನ್ನು ಬಿಡದೆ ಬಾಳಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿರ್ತಕ್ಕಂಥದ್ದು ಅದು. ಅದರಲ್ಲಿ ನೆಮ್ಮದಿ ಇದೆ, ಅದರಲ್ಲಿ ಮುಂದಿನ ಶ್ರೇಯಸ್ಸಿದೆ. ಮತ್ತು ನಿಮ್ಮ ಮುಂದಿನ ಪೀಳಿಗೆಗೆ ಧರ್ಮವನ್ನೇ ಬಿಟ್ಟು ಹೋಗಬೇಕು, ಧರ್ಮವನ್ನೇ ಕೊಟ್ಟು ಹೋಗಬೇಕು. ನಿಮ್ಮ ದುಡ್ಡು ಎಷ್ಟು ಕಾಲ ಬರ್ತದೆ? ಅವ್ರಿಗೆ ಒಳ್ಳೆ ಬುದ್ಧಿ ಇಲ್ಲದೇ ಇದ್ದರೆ ನಿಮ್ಮ ದುಡ್ಡು, ನೀವು ಬಿಟ್ಟು ಹೋಗೋ ದುಡ್ಡು, ಅದು ಸದ್ವಿನಿಯೋಗ ಕೂಡ ಆಗೋದಿಲ್ಲ ಅದು. ಹಾಗಾಗಿ ನಿಮ್ಮ ಮಕ್ಕಳಿಗೆ ನೀವು ಧರ್ಮವನ್ನು ಕೊಟ್ಟು ಹೋಗಬೇಕು. ಅವರು ಧರ್ಮವಂತರಾಗಿ, ಧರ್ಮಾತ್ಮರಾಗಿ ಬಾಳಬೇಕು. ಅದು ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಮಕ್ಕಳನ್ನು ಕರ್ಕೊಂಡು ಬನ್ನಿ, ಗುರು ಸನ್ನಿಧಿಗೆ, ದೇವರ ಸನ್ನಿಧಿಗೆ ಕರ್ಕೊಂಡು ಬನ್ನಿ. ಮಕ್ಕಳಿಗೆ ಪರಂಪರೆ ಕಲಿಸಿ, ಶಿಷ್ಟಾಚಾರ ಕಲಿಸಿ, ಸಾಧ್ಯವಾದಷ್ಟು ಆಚರಣೆಗಳನ್ನು ಮಾಡಿ. ನಿಮ್ಮ ಮನೆಗಳಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಆಚರಣೆಗಳನ್ನು ಮಾಡಿ. ಯಾಕಂದರೆ ಪ್ರತಿಯೊಂದು ಆಚರಣೆಗೂ ಒಂದು ಹಿನ್ನೆಲೆ ಇದೆ, ಅದಕ್ಕೊಂದು ಅರ್ಥ ಇದೆ. ನಮ್ಮ ಜೀವಕ್ಕೆ ಹಿತವನ್ನು ಉಂಟು ಮಾಡುವಂಥದ್ದು ಪ್ರತಿಯೊಂದು ಆಚರಣೆಯೂ ಕೂಡ. ಗೊತ್ತಿಲ್ಲದಿದ್ದರೆ ತಿಳ್ಕೊಂಡು ಆಚರಣೆಗಳನ್ನು ಮನೆಗಳಲ್ಲಿ ಇಟ್ಕೊಳ್ಳಿ, ಅದು ನಿಮ್ಮ ಶ್ರೇಯಸ್ಸಿಗೆ ಕಾರಣವಾಗುವಂಥದ್ದು ಎಂಬುದಾಗಿಯೂ ಕೂಡ ಈ ಸಮಯದಲ್ಲಿ ನೆನಪಿಸಿಕೊಂಡು ಎಲ್ಲರಿಗೂ ಈ ಸಮಯದಲ್ಲಿ ಆಶೀರ್ವಾದಗಳನ್ನು ಮಾಡಬಯಸ್ತೇವೆ. ಮತ್ತು ಗುರುಗಳು ಹರಸಲಿ. ಗುರುಗಳು, ಪರಮಗುರುಗಳು, ಪರಮೇಷ್ಠಿ ಗುರುಗಳು, ಪರಾತ್ಪರ ಗುರುಗಳು ಮತ್ತು ಆ ಗುರು ಭಗವಂತ ಶ್ರೀಮನ್ನಾರಾಯಣ, ಅವನೇ ಗುರುವಂತೆ. ಎಲ್ಲ ಗುರುಗಳಲ್ಲೂ ಕೂಡ ಅವನೇ ಆವಿರ್ಭವಿಸಿ ಆಶೀರ್ವಾದವನ್ನು ಕೊಡ್ತಾನಂತೆ. ಅವನ ಕೃಪೆ ನಿಮ್ಮೆಲ್ಲರ ಮೇಲೆ ಸತತವಾಗಿ ಹರಿದು ನಿಮ್ಮೆಲ್ಲರಿಗೂ ಒಳಿತಾಗಲಿ ಅಂತ ಪುಣ್ಯ ಆಗ್ತದೆ. ಹರೇ ರಾಮ.